ಸರ್ ಬಿಜಾಪುರ ಸರ್. ಬಿಜಾಪುರ. ಹಾ ಸರ್. ಓಹೋ, ಈ ಮುಂಚೆ ನೀವು ಮಾತಾಡಿದ್ದೀರಲ್ವಾ? ಇಲ್ಲ ಸರ್, 1.5 ವರ್ಷ ಆಯ್ತ್ರಿ ಕಾಲ್ ಮಾಡತ್ನಿ, ಇವತ್ತು ಕನೆಕ್ಟ್ ಆಗೈತೆ ಸರ್. 1.5 ವರ್ಷ ಅಂದ್ರೆ 2 ವರ್ಷ? ಅಲ್ಲಲ್ರಿ 1.5 years ಸರ್. 1.5 ವರ್ಷ. ಹಾ ಸರ್. ಸೊ 1 ವರ್ಷದಿಂದ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಥವಾ ಇಲ್ಲ ಕರೆ ಮಾಡಿ ಇಲ್ಲ ಪ್ರಯತ್ನ ಮಾಡ್ತಿದ್ದೀರಾ? ಇಲ್ಲ 1.5 ವರ್ಷ ಮ್ಯಾಗ ಐತಿ ಸರ್ ಕಾರ್ಯಕ್ರಮ ನೋಡ. ಇವತ್ತು ಕನೆಕ್ಟ್ ಆಯ್ತ್ರಿ, ಅದು ನಮ್ ದೈವಕ್ಕೆ ಇವತ್ತು ಸಿಕ್ಕದ್ರಿ. ಆಗ್ಲಿ, ಒಳ್ಳೇದಾಗ್ಲಿ. ಏನ್ ಮಾಡ್ಕೊಂಡಿರೋದು ಸರ್? ನಮ್ದೊಂದು ಆಪ್ಟಿಕಲ್ ಶಾಪ್ ಅದ ಸರ್. ಏನಿದೆ? ಆಪ್ಟಿಕಲ್ ಇದೆ. ಓಕೆ. ಕಾರ್ಯಕ್ರಮ ನೋಡ್ತಾ ಏನಾದ್ರೂ ಉಪಯೋಗ ಆಗಿದೆ ಸರ್, ಆಗಿದೆ, ತುಂಬಾ ಆಗಿದೆ ಸರ್. ಆಗ್ಲಿ, ಎಲ್ಲೋ ಭಗವಂತನ ಇಚ್ಛೆ. ಹೇಳಿ ಸರ್, ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ? ಸರ್ ಇದೆ ಸರ್. ಹೇಳಿ ಸರ್. ಎಷ್ಟು ವಯಸ್ಸು ನಿಮಗೆ? ನಮ್ದು 28 ಸರ್. ಎಷ್ಟು? 28 ಸರ್. 28. 28. ಆಯ್ತು ಹೇಳಪ್ಪ. ಅಮ್ಮರ ಆರಾಮದ ಸರ್? ಓ, ಥ್ಯಾಂಕ್ ಯು, ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು. ಹೇಳಿ. ಅದು ಒಂದು ವರ್ಷ ಒಂದು ಹುಡುಗಿ ಲವ್ ಮಾಡಿ ಸರ್. ನನ್ನ ಭಾಗ್ಯ, ಒಂದೇ ಹುಡುಗಿ ಲವ್ ಮಾಡಿರೋದು ನೀವು? ಅದು ಒಂದ್ 5-6 ವರ್ಷ ಲವ್ ಮಾಡಿದ್ವಿ ಸರ್. ಆಯ್ತು, ಅದೆಲ್ಲ ಆಮೇಲೆ ಕೇಳೋಣ. ನಿಮ್ ತಂದೆ ತಾಯಿ ಏನ್ ಮಾಡ್ಕೊಂಡ್ರೋದು? ಇಲ್ಲ ಸರ್, ತಂದೆ ತಾಯಿ ಇಬ್ರು ತೀರ್ಕೊಂಡ್ರ ಸರ್. ಅಂದ್ರೆ ನೀವು ನಿಮ್ ತಂದೆ ತಾಯಿ ಎಷ್ಟು ಜನ ಮಕ್ಕಳು? ನಾನು ಒಬ್ನೇ ಸರ್. ನಿಮ್ ತಂದೆ ತಾಯಿ ತೀರ್ಕೊಂಡಾಗ ನಿಮ್ಗೆ ಎಷ್ಟು ವರ್ಷ? ನಮ್ ತಂದೆ ತೀರ್ಕೊಂಡಾಗ ನಾನು 5 ತಿಂಗಳು ಇದ್ದೆ ಸರ್. ಓಹೋ, ತಾಯಿ ತೀರ್ಕೊಂಡಾಗ 5ನೇ ಕ್ಲಾಸ್ ಇದ್ದೆ ಸರ್. ತಂದೆ ತೀರ್ಕೊಂಡಾಗ 5 ತಿಂಗಳು, ತಾಯಿ ತೀರ್ಕೊಂಡಾಗ 5ನೇ ಕ್ಲಾಸು. ಮತ್ತೆ ನಿಮ್ಮ ಲಾಲನೆ ಪಾಲನೆ ಯಾರು ಮಾಡಿದ್ದು? ನಮ್ಮ ಅಮ್ಮರ ಅವ್ವ ಸರ್. ಅಂದ್ರೆ ನಿಮ್ಮ ಅಜ್ಜಿ? ನಮ್ಮ ಅಜ್ಜಿ ಸರ್. ಅಂದ್ರೆ ಅಮ್ಮಾರ ಅವ್ವ? ನಮ್ಮ ಅಮ್ಮನ ಅಮ್ಮರ. ಓಕೆ, ಆಯ್ತು. ಏನು ಓದಿರೋದು ನೀವು? ನಮ್ದು ಬಿಕಾಮ್ ಮುಗಿದೆ ಸರ್, ಮತ್ತೆ ಹಂಗೆ ಡಿಒಟಿ ಮುಗಿದೆ ಸರ್, ಪ್ಯಾರಾಮೆಡಿಕಲ್ ನರ್ಸಿಂಗ್. ಬಿಕಾಮ್ ಓದಿದ್ದೀರಾ, ಮತ್ತೆ ಇನ್ನೇನು ಮಾಡಿದ್ದೀರಾ? ಡಿಒಟಿ ಸರ್, ಪ್ಯಾರಾಮೆಡಿಕಲ್. ಓಕೆ. ಸೊ ಈಗ ನೀವು ಮಾಡ್ತಿರೋ ಕೆಲಸ ಮತ್ತೆ ನೀವು ಓದಿರೋದಕ್ಕೂ ಎರಡು ಒಂದೇನಾ ಅಥವಾ ಓದಿರೋದೇ ಬೇರೆ? ಅದು ಬಿಕಾಮ್ ಮುಗಿಸಿ ಎಲ್ಲಿ ಜಾಬ್ ಸಿಗ್ಲಿಲ್ಲ ಸರ್. ಬೇರೆ ಕಡೆ ಹಾಸ್ಪಿಟಲ್ದಾಗ ಕೆಲಸ ಮಾಡ್ತೀನಿ ಸರ್. ಅಲ್ಲಿ ಬಿಟ್ಟು ಬಂದು ಈಗ ಒನ್ ಇಯರ್ ಆಯ್ತು ಸರ್, ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಓಕೆ, ಆಯ್ತು. ಇದೆಲ್ಲ ಆಯ್ತು, ಒಳ್ಳೇದಾಗ್ಲಿ. ನಿಮ್ಮ ಅಜ್ಜಿ ಅವರು ಚೆನ್ನಾಗಿದ್ದಾರಾ? ಹಾ ಸರ್, ಆರಾಮದಾರ ಸರ್. ನಿಮ್ಮನ್ನ ಸಾಕದವ್ರಲ್ವೇ ಅವರು? ಅಂದ್ರೆ ತಾಯಿ ಬೇರೆ ಅಲ್ಲ, ಅವರು ಬೇರೆ ಅಲ್ಲ? ಬೇರೆ ಅಲ್ಲ ಸರ್, ತಾಯಿಗಿಂತ ಹೆಚ್ಚಿಗೆ ಸರ್ ಅವರು. ದೊಡ್ಡ ಮಾತು. ಹೇಳಿ, ಈ ಮಧ್ಯೆ ಇದೇನೋ ಪ್ರೀತಿ ವಿಚಾರ ಹೇಳಿದ್ರಿ, ಇದೇನು ಕತೆ ಇದು ಯಾವಾಗ ಶುರುವಾಗಿದ್ದು? ಇದು 2017-18 ಸರ್. ಅರ್ಥಾತ್ ನಿಮ್ಮ ಯಾವ ವಯಸ್ಸು ಅವಾಗ? ನಮ್ದು ಅವಾಗ ಇತ್ತಂತ ಸರ್ 22. 22 ವರ್ಷ. ಏನ್ ಮಾಡ್ತಿದ್ರಿ ನೀವು ಆಗ? ಓದ್ತಾ ಇದ್ರಾ? ಇಲ್ಲ ಸರ್, ಬೇರೆ ಕಡೆ ಕೆಲಸ ಮಾಡ್ತಿದ್ದೆ ಸರ್. ನಾನು ಮುಗಿದಿತ್ತು ಅವಾಗ ಬಿಕಾಮ್ ರೀ. ಓಕೆ, ಮುಗಿಯೋಣ ಬೇರೆ ಕಡೆ ಕೆಲಸ ಮಾಡ್ತಿದ್ದೆ ಸರ್. ಓಕೆ. ಅಲ್ಲೇ ಕೆಲಸದಲ್ಲಿ ಅವ್ರ ಪರಿಚಯ ಆದ್ರ ಸರ್. ಅಂದ್ರೆ ಆ ಹುಡುಗಿ ಕೂಡ ಅಲ್ಲೇ ಕೆಲಸ ಮಾಡ್ತಿದ್ದ? ಹಾ ಸರ್. ಅವರು ಮಾಡ್ತಿದ್ರು. ಅಂದ್ರೆ ಅವ್ರದ್ದು ನಮ್ದು ಕಾಸ್ಟ್ ಬೇರೆ ಐತೆ ಸರ್. ನಿಮ್ ಜಾತಿ ಬೇರೆ, ಅವ್ರ ಜಾತಿ ಬೇರೆ? ಹಾ ಸರ್. ಅಂದ್ರೆ ಜಾತಿನ ಧರ್ಮನ? ಜಾತಿ ಸರ್, ಧರ್ಮ ಜಾತಿ ಬೇರೆ ಬೇರೆ. ಹಾ ಸರ್. ಓಕೆ. ಬಟ್ ಈ ಪ್ರೀತಿಯ ನಿವೇದನೆ ಅಂದ್ರೆ ಪ್ರಪೋಸಲ್ ಯಾರ ಕಡೆಯಿಂದ ಆಗಿದ್ದು? ನೀವು? ಅದು ಅವ್ರ ಕಡೆಯಿಂದ ಸರ್. ಅವ್ರೇ ನಿಮಗೆ ಪ್ರಪೋಸಲ್ ಮಾಡಿದ್ರಾ? ಹಾ ಸರ್. ಶಬಾಷ್, ಪುಣ್ಯವಂತ ಕಣೆಯ ನೀನು. ಎಲ್ಲಿ ಪುಣ್ಯವಂತ? ಇನ್ನು ಪೂರ್ತಿ ಕತೆ ಕೇಳಿ ಅಂತೀರಾ? ಆಯ್ತು, ಆ ಹುಡುಗಿ ಪ್ರಪೋಸ್ ಮಾಡಿದ್ರು. ಹೇಳಪ್ಪ, ಮುಂದೆ ಹೇಳಪ್ಪ. ಹಾ ಸರ್, ನಾವು ಅವ್ರ ಮನೆಗೆ ಹೋಗೋದು ಬರೋದು ಅದು ಮಾಡ್ತಿದ್ದೀವಿ ಸರ್. ಅವ್ರ ಮನ್ಯಾಗ ಅವ್ರ ಅವ್ವರಿಗೆ, ಅವ್ರ ಅಕ್ಕರಿಗೆ, ತಂಗಿಯರಿಗೆ ಎಲ್ಲರಿಗೂ ಗೊತ್ತಿತ್ತು ಸರ್ ಇದು ನಮ್ದು. ಗೊತ್ತಿರೋನು ಅದು. ಮತ್ತ ಅವ್ರು ನಮ್ದು ಬೇರೆ ಕಡೆ ಹುಡುಗಿ ನೋಡ ಹಚ್ಚಿದ್ರಿ ಸರ್ ಮನ್ಯಾಗ. ಯಾರಿಗೆ? ನನಗೆ ಸರ್. ಈಗ ಒಂದ್ ನಿಮಿಷ ಕನ್ಫ್ಯೂಸ್ ಮಾಡ್ಬೇಡ. ಈಗ ನಿನ್ಗೆ ಆ ಹುಡುಗಿ ಪ್ರಪೋಸ್ ಮಾಡಿದ್ರು, ನೀವು ಒಪ್ಕೊಂಡ್ರಿ? ಒಪ್ಕೊಂಡು ನಡೆದಿತ್ತು ಸರ್, 2-3 ವರ್ಷ ಹಂಗೆ ನಡೆದಿತ್ರಿ. ಅಂದ್ರೆ ಆ ಮಧ್ಯೆ ಅವ್ರ ಮನೆಯವರು ಕಿಂಚಿತ್ತು ಕೂಡ ವಿರೋಧ ಮಾಡ್ಲಿಲ್ಲ? ಇಲ್ಲ, ಅಂದ್ರ ಅವ್ರು ಅಷ್ಟೇ ಫ್ರೆಂಡ್ಸ್ ಅಂತ ತಿಳ್ಕೊಂಡಿದ್ರಿ. ಬಟ್ ಅವ್ರ ಅಕ್ಕಗ ಅವ್ರ ತಂಗಿಗೆ ಗೊತ್ತಿತ್ರಿ, ಅವ್ರ ಅವ್ರಿಗೆ ಅವ್ರ ಅಣ್ಣರಿಗೆ ಗೊತ್ತಿರ್ಲಿಲ್ಲ.
ಸೊ ಅವ್ರ ಅಕ್ಕ ಅವರಿಗೆ ಪ್ರೀತಿ ಅಂತ ಗೊತ್ತಿತ್ತು, ಇನ್ನು ಮಿಕ್ಕಿದವ್ರಿಗೆಲ್ಲ ಸ್ನೇಹ ಅಂತ ಗೊತ್ತಿತ್ತು. ಹಾ ಹಾ ಸರ್. ಅಂದ್ರೆ ಇದು ಸ್ನೇಹನ ಪ್ರೀತಿನ ಅಂತ ಇಬ್ರಿಗೂ ಕನ್ಫ್ಯೂಷನ್ ಅವ್ರಿಗೆ. ಹೌದೌದು. ಓಕೆ, ಬಟ್ ಇಲ್ಲಿ ನಿಮ್ಮ ಮನೆಯಲ್ಲಿ ಬೇರೆ ಹುಡುಗಿ ನೋಡ್ಲಿಕ್ಕೆ ಶುರು ಮಾಡಿದ್ರು. ಹಾ ಸರ್. ಹ್ಮ್. ಅವಾಗ ಅವ್ರನ್ನ ಹಿಂಗ್ ಮಾಡತ್ತಾರ ಅಂತಂದೆ. ಇಲ್ಲ ನೀ ಮಾಡ್ಕೋಬೇಡ, ನಾನೇ ನಿನಗೆ ನಾ ಮಾಡ್ಕೊತೀನಿ ಅಂತ ಅಂದ್ರಿ ಅವ್ರು. ಈ ಹುಡುಗಿ? ಹಾ ಸರ್. ಓಕೆ, ಅಂದ್ರೆ ನಮ್ಮ ಮನೇಲಿ ಬೇರೆ ಹುಡುಗಿ ನೋಡ್ತಿದ್ದಾರೆ ಅಂದಾಗ ಈ ಮಾತು ಹೇಳಿದ್ರು. ಹಾ ಅಂದ್ರೆ ಆಮೇಲೆ ಹೋಗ್ತಾ ಹೋಗ್ತಾ ಏನಾಯ್ತು ಸರ್, ಅವರು ನಮ್ಮನ್ ಬಿಟ್ಟು ಬೇರೆದವ್ರನ್ನ ಮಾಡ್ಕೊಂಡ್ ಬಿಟ್ರಿ ಸರ್. ಮನ್ಯಾಗ ಒಪ್ಪಲ್ಲ, ಜಾಸ್ತಿ ಬೇರೆ ಹಂಗ ಹಿಂಗ ಅಂತ ಹೇಳಿ. ಅಲ್ಲ, ಈಗ ನಿಮ್ಮ ಮನೆಯವರು ನೋಡ್ತಿದ್ದಾರೆ ಅಂದಾಗ ಈ ಹುಡುಗಿಗೆ ಹೇಳಿದಾಗ ಇಲ್ಲ ನಾನೇ ಆಗ್ತೀನಿ, ನೀನು ಬೇರೆ ಕಡೆ ಆಗಬೇಡ ಅಂತ ಈ ಹುಡುಗಿ ಹೇಳಿದ್ರು. ಹೇಳಿದ್ರಿ ಸರ್. ಬಟ್ ಹಾಗೆ ಹೇಳದ ಮೇಲೆ ನೀವು ಕಾದ್ರಾ? ಹಾ ಕಾದ್ರಿ ಸರ್, ಮತ್ತೊಂದ್ 2 ವರ್ಷ ಕಾದ್ರಿ ಸರ್. ಮನೇಲಿ ಏನು ಹೇಳಿದ್ರಿ ನೀವು? ಮೊದಲೇ ಇನ್ನೊಂದ್ ಸ್ವಲ್ಪ ಇದು ಮತ್ತೊಂದ್ ಪ್ಯಾರಾಮೆಡಿಕಲ್ ಮಾಡಿನಿ ಅಂತ ಹೇಳಿದ್ನಿ ಸರ್. ಇದು ಕಾಲೇಜ್ ಹಚ್ಚಿನಿ, ಇದು ಮುಗಿನ ಮಾಡ್ಕೊತೀನಿ ಅಂತ ಹೇಳಿದ್ದೇನ್ರಿ. ಬಟ್ ಮೂಲ ಕಾರಣ ಇದ್ದಿದ್ದು ಈ ಹುಡುಗಿ ಕಾಯೋದೇ ಆಗಿತ್ತು. ಹಾ ಹಾ ಸರ್. ಬಟ್ ಇಲ್ಲಿ ಲೇಟರ್ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಬಂದ್ರ ಅಥವಾ ಏನಾಯ್ತು ಇಲ್ಲಿ ಎಕ್ಸಾಕ್ಟ್? ಇಲ್ಲ, ಅದು ಏನಾಯ್ತ್ರಿ, ಅವ್ರ ಮನ್ಯಾಗ ಒಬ್ರು ಹಿಂಗೆ ಅವ್ರ ಸಿಸ್ಟರ್ ಒಬ್ರು ಹೋಗ್ಬಿಟ್ಟಿದ್ರಿ ಸರ್ ಬೇರೆದವ್ರ ಜೊತೆ. ಓಕೆ, ನೀವು ಪ್ರೀತಿಸಿದ ಹುಡುಗಿಯ ತಂಗಿ ಒಬ್ರು ಅಥವಾ ತಂಗಿಯ ಸಮಾನರೊಬ್ರು, ಅಂದ್ರೆ ಸ್ವಂತ ತಂಗಿನೆಯಾ? ಸರ್. ಬೇರೆ ಹುಡುಗನ್ ಕೊಟ್ಟೆ ಮನೆ ಬಿಟ್ಟು ಹೋಗಿದ್ರು. ಆಯ್ತು. ಹಂಗಾಗಿ ಇವಕಿನೂ ಓಡೋತಾಳ ಮಾಡ್ತಾಳ ಅಂತ ಅಂದರು. ನಾ ಅಂದೆ ಮತ್ತೆ ಹಿಂಗ ಅಂತಾರ, ಸುಮ್ನೆ ನೀನು ಬೇರೆ ಕಡೆ ಮಾಡ್ಕೊ, ನಾನು ಬೇರೆ ಕಡೆ ಮಾಡ್ಕೋತೀನಿ ಅಂತ ಅಂದೇನ್ರಿ ಅವ್ರಿಗೆ. ಸುಮ್ನೆ ಇದೆಲ್ಲ ಬೇಡ, ಮನ್ಯಾಗ ತೊಂದ್ರೆ ಆಗ್ತದ, ನಿಮ್ ಮನ್ಯಾಗು ನಮ್ ಮನ್ಯಾಗು ಅಂದ. ಅವಾಗನು ಬ್ಯಾಡ ಅಂತಂದ್ರು. ಇಲ್ಲ ನಾನೇ ಮಾಡ್ಕೋತೀನಿ, ಎಲ್ಲಿ ಮಾಡ್ಕೋಬೇಡ ಅಂತೇಳಿ ಎಲ್ಲ ನಮ್ದು ಎಲ್ಲ ಇದೇನ್ ಫಿಕ್ಸ್ ಆಗುವುದು ಬಂದಿತ್ತು ಸರ್. ಅದು ಮುರ್ಸಿದ್ರಿ. ಅಂದ್ರೆ ಆಗ್ಲಾದ್ರೂ ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಿತ್ತ ಅದು? ಅವ್ರಿಗೆ ಗೊತ್ತಿತ್ತು, ಅವ್ರ ಅಪ್ಪ ಅಮ್ಮ ಗೊತ್ತಿದ್ದಿಲ್ರಿ. ಸ್ಪಷ್ಟವಾಗಿ ಹೇಳ್ಬೇಕು, ಅದನ್ನೇ ಯಾಕೆ ತೊದಲಿಸ್ತೀರಾ? ಅವ್ರಿಗೆ ಅವ್ರ ಅಪ್ಪ ಅಮ್ಮಂಗೂ ಗೊತ್ತಿಲ್ಲ, ನಿಮ್ಮ ಅಪ್ಪ ಅಮ್ಮಂಗೂ ಗೊತ್ತಿಲ್ಲ? ನಮ್ಮ ಮನ್ಯಾಗೂ ಗೊತ್ತಿಲ್ರಿ. ಓಕೆ, ಈ ಮಧ್ಯೆ ನಿಮ್ಮಲ್ಲಿ ಮಾತುಕತೆ ನಡೆದಿದ್ದು. ಓಕೆ, ಇಬ್ರು ಒಬ್ರನ್ನೊಬ್ರು ಮದುವೆ ಆಗೋಣ ಅಂತ. ಬಟ್ ಅಲ್ಲೇನಾಯ್ತು ಆ ಹುಡುಗಿದ ಆಮೇಲೆ? ಅವರು ಹೋಗ್ತಾ ಅವ್ರು ಹೋಗಿ ಮತ್ತೊಂದು ಸ್ವಲ್ಪ ಎಷ್ಟೇ ವರ್ಷ ಆಗಿತ್ರಿ. ಆಮೇಲೆ ಇಲ್ಲ ನಂಗೆ ಹಿಂಗ ಅಂತಾರ, ಹಂಗ ಹಿಂಗ ಅಂತ ಮನ್ಯಾಗ ಬೈತಾರ, ನಾ ಬೇರೆ ಕಡೆ ಮಾಡ್ಕೊತೀನಿ ಅಂತ ಅಂದೇಳ್ರಿ. ಓಕೆ, ಸರಿಯಪ್ಪ ಅಂತೇಳಿ ಅಂದೇನ್ ಸರಿ ಮಾಡ್ಕೊಂತೇಳಿ. ಬಟ್ ಅವ್ರು ಮಾಡ್ಕೊಂಡ್ಮ್ಯಾಲ ಅವ್ರಿಗೆ ಬಿಡಾಕ್ ನಂಗ ಅವ್ರಿಂದ ದೂರ ಇರಾಕ್ ನಂಗೆ ಬಾಳ ಅಂದ್ರ ಬಾಳ ಇದು ಅನ್ಸ್ಬಿಡ್ತ್ರಿ ಮಾನಸಿಕವಾಗಿ. ಆ ಟೈಮ್ದಾಗ ನಿಮ್ ವಿಡಿಯೋಗಳು ಬಂದಿದೆ ಸರ್ ನನಗೆ. ಹಾ ಸರ್. ಅವಾಗ ನಿಮ್ ವಿಡಿಯೋ ನೋಡ್ಕೋತ ಬಂದ ಈಗ ಒಂದ್ ಸ್ವಲ್ಪ ಎಲ್ಲಾ ಮರ್ತ ಪಡಿಗೆ ಅವ್ರ ಅದಾರಿ, ನಮ್ ತಡಿ ನಾವ್ ಅದೇವ್ರಿ. ಅಂದ್ರೆ ಆಕೆಗೆ ಬೇರೆ ಮದ್ವೆ ಆಯ್ತಾ? ಆಯ್ತು ಸರ್, ಆಯ್ತು. ಅಯ್ಯೋ ಪಾಪ. ಎಷ್ಟು ವರ್ಷದ ನಿಮಗೆ ಪ್ರೀತಿ? ಎಷ್ಟು ವರ್ಷದ ನಿಮ್ಮದು? ಒಂದು 6 ವರ್ಷದ ಇತ್ತು ಸರ್. ಅಂದ್ರೆ ಬಹುಶಃ ಈಗ ಸುಮ್ನೆ ಕಲ್ಪನೆ ಮಾಡ್ಕೊಳ್ಳೋಣ, ಈಗ ನಿಮ್ಮ ಮನೆಯಲ್ಲಿ ನಿಜವಾಗ್ಲೂ ಒಪ್ತಿದ್ರ ಈ ಪ್ರೀತಿನ? ನಮ್ ಮನೆ ನಮ್ ಕಾಕಾರು ಹೇಳಿದ್ರು, ಮತ್ತೆ ಬೇರೆ ಎಲ್ಲಾರ ಹುಡುಗಿ ಇದ್ರಿ ಹೇಳಪ್ಪ ಮಾಡ್ತೀನಿ, ಬೇರೆ ಜಾತಿ ಇದ್ರಿ ಏನ್ ತೊಂದ್ರೆ ಇಲ್ಲ ಹಂಗ ಕೇಳಿದ್ರು. ನಾನು ಕಾಕ ಅಂದ್ರೆ ಯಾರು? ಚಿಕ್ಕಪ್ಪನ? ಚಿಕ್ಕಪ್ಪ ಸರ್. ಓಕೆ, ಅಂದ್ರೆ ಅವ್ರು ಹೇಳಿದ್ರು ಯಾವ್ದಾದ್ರು ಹುಡುಗಿ ಪ್ರೀತಿಸಿದ್ರೆ ಹೇಳಪ್ಪ, ನಾವು ಮದುವೆ ಮಾಡ್ತೀವಿ ಅಂತ. ಹೇಳಿದ್ರಿ ಅವ್ರು. ಆ ಮಾತನ್ನು ಆಕಿಗೂ ಹೇಳಿದನ್ರಿ ಹುಡುಗಿಗೆ. ಮತ್ತೆ ನಮ್ ಮನ್ಯಾಗ ಹಿಂಗ ಅಂತಾರ, ಮತ್ತ ನಿಮ್ ಮನ್ಯಾಗು ಹೇಳು ಒಪ್ಪಿಸು ಅಂತ ನಾ ಅಂದೇನ್ರಿ. ಓಕೆ, ಅವ್ರು ಒಪ್ಪಿಸ್ಲಿಲ್ಲ ಸರ್. ಅಲ್ಲ, ಈಗ ಸಡನ್ ಆಗಿ ಬೇರೆ ಹುಡುಗನ್ ಸವಾಸ ಮಾಡಿದ್ದ ಅಥವಾ ಒಮ್ಮೆಲೆ ಅವ್ರ ಅಪ್ಪ ಅಮ್ಮ ನೋಡಿದ್ ಮದುವೆ ಮಾಡಿದ್ದ ಅಥವಾ ಈಕೆ ಇನ್ನೊಬ್ಬನ ಹುಡುಕೊಂಡಿದ್ದ? ಇಲ್ಲ, ಅವ್ರ ಅಪ್ಪ ಅಮ್ಮ ಮಾಡಿದ್ರಿ ಸರ್. ಬಟ್ ಅವ್ರ ಅಪ್ಪ ಅಮ್ಮನಿಗೂ ಇದು ಗೊತ್ತಾಗ್ಲೇ ಇಲ್ಲ ಕಡೆಗೂ? ಇಲ್ಲ, ಗೊತ್ತಾಯ್ತು ಸರ್ ಆಮೇಲೆ. ಅಂದ್ರೆ ಬೇರೆ ಮದುವೆ ಆದ್ಮೇಲೆ ಅಥವಾ ಅದಕ್ಕಿಂತ ಮುಂಚೆ? ಮದುವೆ ಆದ್ಮೇಲೆ ಗೊತ್ತಾಯ್ತು ಸರ್ ಅದು ಅವ್ರ ಮನ್ಯಾಗ. ಅವ್ರ ಸ್ವಂತ ಅಕ್ಕನೇ ಹೇಳ್ಬಿಟ್ರಿ. ಅವ್ರ ಮನ್ಯಾಗೆಲ್ಲ ಹೇಳ್ಬಿಟ್ರಿ. ಹೇಳಿ ಅದು ಸ್ವಲ್ಪ ಲಪಡ ಆಯ್ತು ಸರ್. ಅದು ಲಪಡ ಅಂದ್ರೆ ಜಗಳ ಸರ್, ಜಗಳ. ಓಕೆ, ಜಗಳ ಆಯ್ತು. ಅವ್ರಿಗೆ ನಮಗ ಸ್ವಲ್ಪ ಜಗಳ ಆಯ್ತು ಸರ್. ಅವ್ರಿಗೆ ನಿಮ್ಗೆ ಅಂದ್ರೆ ಅವ್ರ ಮನೆಯವ್ರಿಗೂ ನಿಮ್ಮ ಮನೆಯವ್ರಿಗೆ ಅಥವಾ ಆ ಹುಡುಗಿಗೂ ನಿಮಗೂ? ಇಲ್ಲ, ಆ ಹುಡುಗಿಗೆ ನನಗ ಆಗಿತ್ರಿ ಅದು. ಅಂದ್ರ ಅವ್ರ ಏನಂದ್ರಿ, ನಾನು ಸುಮ್ನೆ ಅದು ಮದ್ವೆ ಆಗಿತ್ತು ಸರ್. ಅವ್ರದ್ದು ಮದ್ವೆ ಆದ ರಾತ್ರಿ ರೀ.
ನಾನು ಡ್ಯೂಟಿ ಅವಾಗ ಬೇರೆ ಕಡೆ ಹೋಗ್ತಿದ್ದೀನಿ ಕೆಲ್ಸಕ್ಕೆ ಹೋಗಿ ಬಂದು ಮತ್ತೆ ಒಳ್ಳೆ ಜೊಮ್ಯಾಟೊ ಹೋಗ್ತೀನಿ ಸರ್ ನೈಟ್ 6 ಗಂಟೆಯಿಂದ 12 ಗಂಟೆ ತನಕ ಸರ್. ಓಕೆ. ಅವಾಗ ನಾನು ಏನೇ ಡ್ಯೂಟಿ ಮುಗಿಸ್ಕೊಂಡ್ ಬಂತ ಊಟ ಮಾಡಕ್ ಹಚ್ಚಿದ್ದೀನ್ರಿ 12:30 ಆಗೈತೆ ಸರ್. ಅವಾಗ ಅವ್ರು ಫೋನ್ ಮಾಡಿದ್ದಾರ್ರಿ ರಾತ್ರಿ 12:30ಗೆ. ಈ ಹುಡುಗಿ ಫೋನ್ ಮಾಡಿದ್ದು? ಹಾ, ಮದ್ವೆ ಆದ ದಿನ ರೀ. ಆ ರಾತ್ರಿ? ಹಾ ಸರ್. ಓಕೆ. ನಾ ಅಂದೆ ಮತ್ತೆ ನಿಮ್ದು ಕಾರ್ಯಕ್ರಮ ಇರ್ತಾವು ಯಾಕೆ ಫೋನ್ ಹಚ್ಚಿ ನಾ ಕೇಳಿದ್ದೀನಿ. ಇಲ್ಲ ಕಾರ್ಯಕ್ರಮ ಇನ್ನ ಲೇಟ್ ಅದಾವು ಹಂಗ ಹಿಂಗ ಅಂತಂದ್ರು. ಆಯ್ತು ಊಟ ಗೀಟ ಎಲ್ಲ ಮಾಡಿಲ್ಲ ಆರಾಮದಿಲ್ಲ ಅಂತ ಕೇಳಿ ನಾ ಇಟ್ಟು ಮಕ್ಕೊಂಡಿನಿ ಸರ್. ಮಕ್ಕೊಂಡಾದ್ಮೇಲೆ ಅವರು ನಮ್ಮ ಅಜ್ಜಿಯರಿಗೆ ಫೋನ್ ಹಚ್ಚಿ ರಾತ್ರಿ ಕುಡ್ದು ನಾವ್ ಹೆಂಗ್ ಬೇಕಾದಂಗ್ ಮಾತಾಡ ಅಂತ ಹೇಳ್ಬಿಟ್ರ. ಹೌದಾ? ನೀವ್ ಮಾತಾಡಿದ್ದು ಹೌದಾ? ಇಲ್ಲ ಸರ್, ನಾನ್ ಜೊಮ್ಯಾಟೊ ಡ್ಯೂಟಿ ಮುಗಿಸ್ಕೊಂಡ್ ಬಂದಿನಿ ಸರ್. ಡ್ಯೂಟಿ ಮೇಲೆ ಹೆಂಗ್ ಕುಡಿಯಾಕ ಬರ್ತದೆ? ನಾ ಇನ್ನ ಕುಡಿತಿದ್ದಿಲ್ರಿ ಅವಾಗ. ಅಲ್ಲಪ್ಪ, ಈಗ ಆಯ್ತು, ಈಗ ಅವರು ಮದುವೆ ಆಗಿದೆ ಆ ದಿನ ಅಂತ ನಿಮಗೆ ಗೊತ್ತಿತ್ತಲ್ಲ? ಹಾ ಗೊತ್ತಿತ್ತು ಸರ್. ಮತ್ತೆ ಆ ರಾತ್ರಿ ಆ ಹುಡುಗಿ ಫೋನ್ ಯಾಕೆ ಎತ್ತುದ್ರಿ ನೀವು? ನಾನು ಡ್ಯೂಟಿ ಜೊಮ್ಯಾಟೊ ಡ್ಯೂಟಿ ಮುಗಿಸ್ಕೊಂಡ್ ಬಂದು ಊಟಕ್ಕೆ ಕೊಟ್ಟಾಗ ಅವ್ರು ಹಚ್ಚಿದ್ರು, ನಾ ರಿಸೀವ್ ಮಾಡಿದೆ. ಹೇಳ್ರಿ ಅಂತಂದೆ ನಾನು, ಮನ್ಯಾಗ ಯಾರು ಇರ್ತಾರೇನಂತ. ಯಾರಿಲ್ಲ ನಾವ್ ಒಬ್ಬನೇ ಹೇಳ್ತೀವಿ ಅಂತ ಅವ್ರು ಚೆನ್ನಾಗ್ ಮಾತಾಡಿದ್ರಿ ರಾತ್ರಿ. ಏನ್ ತೊಂದ್ರೆ ಇರ್ಲಿಲ್ರಿ, ಚೆನ್ನಾಗ್ ಮಾತಾಡಿ ನಾನ್ ಪಡಿ ನಾ ಮುಂಜಾನೆ ಮತ್ತೆ ಒಳ್ಳೆ 10 ಗಂಟೆಗೆ ಡ್ಯೂಟಿ ಬರ್ಬೇಕಂತ ಮುಕ್ಕೊಂಡ್ನಿ ಸರ್. 8 ಗಂಟೆಗೆ ಎದ್ದ ಮೇಲೆ ನಮ್ಮ ಮನ್ಯಾಗ ನಮ್ಮ ಅಜ್ಜಿಯರ್ ಫೋನ್ ಹಚ್ಚಾರಿ, ನಾವ್ ಸೈಲೆಂಟ್ ಮಾಡಿ ಮುಕ್ಕೊಂಡೇನ್ರಿ. ಆಮೇಲೆ ನಮ್ ಚಿಕ್ಕಮ್ಮರಿಗೆ ಹಚ್ಚಾರ, ಅವ್ರು ಮಾತಾಡ್ರ. ಆಮೇಲೆ ಎಬ್ಬಿಸಿ ಕೇಳಿದ್ರು ಹಿಂಗ ಹಿಂಗಂತ. ನಂದು ಇಲ್ಲ ಇಲ್ಲೇ ಅದ್ ನೋಡು ಫೋನ್ ಅವ್ರೇ ಹಚ್ಚಾರ, ನಾ ಏನ್ ಹಚ್ಚಿಲ್ಲ ಅಂತ ತೋರ್ಸಿದ್ರಿ ಅವ್ರಿಗೆ, ನಮ್ ಚಿಕ್ಕಮ್ಮರಿಗೆ. ಇಲ್ಲ ನೀನೇ ಹಚ್ಚಿ ಅತ್ತ ಕುಡ್ದು ಹೆಂಗ್ ಬೇಕಾದಂಗ್ ಮಾತಾಡಿ ಅಂತ ಅವ್ರ ಅಂದ್ರು. ಅಂದ್ರೆ ಹಿಂಗೆ ಕಂಪ್ಲೇಂಟ್ ಅಂದ್ರೆ ಕುಡಿದು ನಂತರ ಹಿಂಗೆಲ್ಲ ಮಾತಾಡ್ದ ಅಂತ ಯಾರಿಗೆ ಹೇಳಿರೋದು? ಅದು ನಮ್ಮ ಅಜ್ಜಿಯರಿಗೆ ಹೇಳಿದ್ದೀರಿ. ನಿಮ್ಮ ಅಜ್ಜಿಗೆ? ಹಾ. ಓಕೆ, ನಿಮ್ಮ ಅಜ್ಜಿ ನಿಮ್ಮನ್ನು ಕೇಳಿದ್ರು? ಹಾ ಇಲ್ಲ, ನಮ್ ಚಿಕ್ಕಮ್ಮರಿಗೆ ಹಚ್ಚಿದ್ರಿ. ನಮ್ಮ ಅಜ್ಜಿಯರ್ ಬೇರೆ ಊರಾಗ ಇರ್ತಾರೆ. ಓಕೆ. ಹೇಳಪ್ಪ. ಅವ್ರು ಫೋನ್ ಹಚ್ಚಿ ಕೇಳಿದ್ರಿ. ಇಲ್ಲ ನಾ ಏನು ಮಾತಾಡಿಲ್ಲ, ನಾ ರಾತ್ರಿ ನಮ್ ಚಿಕ್ಕಮ್ಮರು ಮನ್ಯಾಗ ಇರ್ತಿದ್ರಿ. 12:30 ಬಂದ್ ನಮ್ ತಂಗಿ ಊಟ ಕೊಟ್ರಿ, ನಾ ಊಟ ಮಾಡಿ ಮುಕ್ಕೊಂಡೇನ್ರಿ. ಅವ್ರ ಎದುರಿಗೆ ಮಾತಾಡೇನ್ರಿ. ಮತ್ ನಿಮ್ ಎದುರಿಗೆ ಮಾತಾಡಿ ಬೇಸಣವ ನಾ ಎಲ್ಲಿ ಏನ್ ಮಾಡೀನಿ ಅಂತ ನಾ ಅಂದೇನ್ರಿ. ಇಲ್ಲ ಮತ್ತ ಹುಡುಗಿ ಹಿಂಗ್ ಹೇಳ ಆಗ್ತಾಳ ಅಂತ ಅನ್ನೋಣ. ಮತ್ತ ಅವ್ರ ಅಣ್ಣರಿಗೆ ಹಚ್ಚಿ ಹೇಳ್ಬಿಟ್ಟಾರ್ರಿ ಅವ್ರು. ಯಾರು? ಆ ಹುಡುಗಿರಿ. ಓಕೆ. ಮತ್ತ ಅವ್ರ ಅಣ್ಣ ಹಚ್ಚಿ ನನ್ ಜೊತೆ ಜಗಳ ತೆಗದೇನ್ರಿ. ನಾ ಅಂದೆ ಇಲ್ರಿ ನಾ ಏನು ಮಾಡಿಲ್ಲ, ಅವ್ರೇ ಫೋನ್ ಹಚ್ಚಾರ, ಬೇಕಾದ್ರೆ ನಿಮ್ ಕಳಿಸ್ತೀನಿ. ಏನ್ ಅವ್ರು ಚೆನ್ನಾಗ್ ಮಾತಾಡ್ರ ನಾನ್ ಚೆನ್ನಾಗ್ ಮಾತಾಡಿ ಇಟ್ಟಿನಿ ಅಂತ ನಾನು. ಇಲ್ಲ ಕುಡ್ದು ಹೆಂಗ್ ಬೇಕಾದಂಗ್ ಮಾತಾಡೇನ ತಿಂದು ಅದು ಅವ್ರಿಗೆ ಕೇಳ ಹತ್ತೀನಿ. ಇಲ್ಲ ನಿನ್ ಬಿಟ್ಟು ದೂರ ಇರ್ಬೇಕಂದ್ರ ನಾನು ಲಗ್ನಕ್ಕೆ ಒಪ್ಪಿಗೆ ಕೊಟ್ಟಿನಿ, ದೂರೇ ಅದೀನಿ, ನೀ ಬೇರೆ ಊರಾಗದಿ, ನಾ ಬೇರೆ ಊರಾಗದೀನಿ. ಈಗ ನಿಮ್ ಪಾಡಿ ನೀವ್ ಅದಿರಿ, ನಮ್ ಪಾಡಿಗೆ ನಾವ್ ಅದಿರಿ ಅಂತ ಹಿಂಗಂದಿವ್ರಿ. ಓಕೆ. ಇಷ್ಟೆಲ್ಲ ಆಗಿ ಕಿರಿಕಿರಿ ಆಗಿ ಅವಾಗ ಒಂದ್ 2-3 ತಿಂಗಳ ಒಟ್ಟ ನಿದ್ದೆ ಇರ್ಲಿಲ್ಲ ಸರ್, ಊಟ ಇರ್ಲಿಲ್ಲ, ಮನಸ್ಸಿಗೆ ಶಾಂತಿ ಇರ್ಲಿಲ್ರಿ. ಅವಾಗ ನಿಮ್ ವಿಡಿಯೋಗಳು ನಾನ್ ನೋಡ್ಕೋತ ಒಂದ್ ಸ್ವಲ್ಪ ಮನಸ್ಸ ಗಟ್ಟಿ ಮಾಡ್ಕೋತ ಇವತ್ತು ಬಂದು ಸಂಪೂರ್ಣವಾಗಿ ಎಲ್ಲಾನು ಮತ್ತೆ ನಾನು ಅಂಗಡಿ ಮೇಲೆ ನಾನು ಒಲವು ಇಟ್ಕೊಂಡು ಎಲ್ಲ ಚೆನ್ನಾಗ್ ಮಾಡ್ಕೋತ ಹೊಂಟೀನಿ ಸರ್. ವೆರಿ ಗುಡ್ ಗ್ರೇಟ್ ಅಪ್ಪ. ನಿಮ್ ವಿಡಿಯೋಗಳು ಬಾಳ ಹೆಲ್ಪ್ ಆಗ್ಯಾವ ಸರ್ ನಮ್ಗ. ನಿಮ್ ದೊಡ್ಡ ಗುಣ. ಬಟ್ ಇಲ್ಲಿ ಆ ಹುಡುಗಿಯ ಮದುವೆಯ ದಿನ ನೀವು ಕೆಲ್ಸಕ್ಕೆ ಹೋಗಿದ್ರಿ ಅಂದ್ರೆ ನೀವು ಮದುವೆಗೆ ಏನು ಹೋಗಿದ್ರಿ? ಇಲ್ಲ, ಅವ್ರ ಮದ್ವೆ ಮುಗಿಸ್ಕೊಂಡು ನಾ ಬಂದಿದ್ದೇನ್ರಿ. ಅಂದ್ರೆ ನೀವು ಮದುವೆಗೆ ಹೋಗಿದ್ರಾ? ಹೋಗಿದ್ದೆ ಮದ್ವೆ ಮುಗಿಸಿ ಅವತ್ತ ಅವ್ರಿಗೆ ಮದ್ವೆಗೆ ಮತ್ತೆ 20,000 ರೂಪಾಯಿದು ಒಂದು ಫ್ರಿಜ್ ಕೊಡ್ಸಿದ್ದೇನ್ರಿ. 25,000 ರೂಪಾಯಿದು ಫ್ರಿಜ್ ಕೊಡ್ಸಿದ್ದೇನ್ರಿ. ಮತ್ತೆ 60 ತೊಲ ಬಂಗಾರ ಹಾಕಿದ್ದೇನ್ರಿ. ಅಲ್ಲಪ್ಪ, ಒಂದ್ ನಿಮಿಷ. ನೀವು ಈ ಪ್ರೀತಿಸಿದ ನಿಮ್ಮ ಹುಡುಗಿಯ ಮದುವೆಗೆ 25,000 ರೂಪಾಯಿ ಫ್ರಿಡ್ಜು ಮತ್ತೆ ಎಷ್ಟು ಬಂಗಾರ? ಅರ್ಧ ತೊಲಿ ರೀ. ಅರ್ಧ ತೊಲಿ ಬಂಗಾರ? ಅಯ್ಯೋ, ಅಂದ್ರೆ ಏನ್ ಕಾರಣಕ್ಕೆ ಅಷ್ಟು ಕೊಟ್ರಿ ನೀವು? ನಮ್ಮ ಹುಡುಗಿ ಅದಳ, ಎಲ್ಲಾಕಿರ್ಲಿ, ಚಂದ ಇರ್ಲಿ, ಸುಖಾಗಿರ್ಲಿ, ಇಷ್ಟು ದಿನ ಸಪೋರ್ಟ್ ಮಾಡ್ಕೊತ ಬಂದಾಳ ಅಂತೇಳಿ ನಾ ಈ ಕಾರಣಕ್ಕೆ ಅವ್ರಿಗೆ ಕೊಟ್ಟಿದ್ದೇನ್ರಿ. ಅದ್ ನೋಡಿದ್ರೆ ರಾತ್ರಿನೇ ಬಡೀತು ಬಗ್ಗಿಸ್ಕೊಂಡು. ನಾವೆಲ್ಲ ಮುಗಿಸ್ಕೊಂಡು ಮತ್ತೆ ನಾ ಡ್ಯೂಟಿ ಹೋಗಿನಿ ಸರ್ ಜೊಮ್ಯಾಟೊಕ್ಕ. ಕುಡಿದ ಮೇಲೆ ಅಲ್ಲಿ ಪೊಲೀಸರುಗಳು ಹಿಡಿತಾರ ಸರ್, ಕುಡ್ದ ಹೆಂಗೆ ನಾವು ಡ್ಯೂಟಿ ಮಾಡಕ್ ಬರ್ತದೆ. ಅದು ಓಲಪ್ಪ, ಅದು ಓಲಿ ಅತಗೆ. ಇಷ್ಟೆಲ್ಲ ಒಂದು ಫ್ರಿಡ್ಜು, ಅರ್ಧ ತೊಲಿ ಬಂಗಾರ, ಇದೇನ? ಮತ್ತ ಅವ್ರ ಮದ್ವಿ ಬಟ್ಟೆಗೂ ರೊಕ್ಕ ಹಾಕಿನಿ ಸರ್, ಮತ್ತೆ 60,000 ರೂಪಾಯಿ.
ಮದುವೆ ಒಂದು ನೀನು ಆಗಿಲ್ಲ ಅನ್ನೋದು ಬಿಟ್ರೆ ಬೇರೆ ಎಲ್ಲ ನೀನೇ ಮಾಡ್ರಂಗಿದ್ದೀಯಾ? ಅಲ್ಲಿ ಎಲೆ ಎತ್ತ ಹಾಕೋ ಕೆಲಸ ಎಲ್ಲ ನೀನೇ ಮಾಡಿ. ಸರ್ ಹಂಗೆ ಆಗ್ಯದ ಸರ್. ಇಟ್ಸ್ ಓಕೆ, ಸಾರಿ ನಾನು ನಿನ್ನನ್ನು ಖುಷಿ ಪಡಿಸೋಕೆ ಮಾತಾಡಿದೆ. ಇಲ್ಲ ಇಲ್ಲ ನೀವ್ ಹೇಳಿದ ಕರೆನೇ ಸರ್. ಸಾರಿ, ಬೇಸರ ಆಗಿದ್ರೆ ಸಾರಿ. ಬೇಜಾರ್ ಇಲ್ಲ ಸರ್, ನಿಮ್ಮಿಂದ ನಾವ್ ಬದ್ಲಾಗಿವ್ರಿ. ನಿಮ್ ಮಾತಿಗೆ ನಾವ್ ಬೇಜಾರಾಗಕ್ ಸಾಧ್ಯನೇ ಇಲ್ಲ. ನೀವು ಬೈದ್ ಬುದ್ಧಿ ಅಂತ ಹೇಳ್ತಿರಲ್ ಸರ್, ಅದು ದೊಡ್ಡ ಗುಣ ಸರ್. ಅಂದ್ರೆ ಜೀವನದಾಗ ಯಾವ ತರ ಹೋಗ್ಬೇಕು, ಯಾವ ತರ ಇಲ್ಲ, ಯಾವ್ದು ಕರೆಕ್ಟ್ ಯಾವ್ದು ತಪ್ಪ ಅನ್ನೋ ದಾರಿ ತೋರಿಸ್ತಿರಲ್ರಿ, ಅದು ಒಂದು ಚಲೋ ಸರ್. ನೋಡಿ, ನಿಮ್ಮಂತ ಸಜ್ಜನರು ಈಗ ಇದನ್ನ ಅಥವಾ ಈ ಕಾರ್ಯಕ್ರಮದಿಂದ ಒಂದು ಚಿಕ್ಕದಾಗಿ, ಒಂದು ಹೂವಿನಿಂದ ಜೇನು ಮಕರಂದ ಹೀರ್ಕೊಂಡಷ್ಟು ಒಂದು ಚಿಕ್ಕದ ಹನಿಯನ್ನ ನಿಮ್ಮ ಜೀವನಕ್ಕೆ ನೀವು ಹೇರ್ಕೊಂಡಿದ್ದೀರಿ. ಅದಕ್ಕೆ ನೀವು ನಿಮ್ ದೊಡ್ಡ ಫುಲ್ ಜೇನೆ ಆದ್ರಿ ಸರ್, ಅದು ಫುಲ್ ಜೇನೆ ಆದ್ರಿ ಸರ್. ನಿಮ್ ಕಾರ್ಯಕ್ರಮ ಜೇನೆ ಅದ ರೀ, ಅದು ಅರ್ಥ ಆದವ್ರಿಗೆ ಆತ ಸರ್. ನನಗೆ ಬಹುಶಃ ಆ ಮದುವೆಯ ದಿನ ನೀವು ಆ ಪ್ರೀತಿಸಿದ ಹುಡುಗಿಯ ಮದುವೆಯ ಮನೆಯಲ್ಲಿ ಓಡಾಡಬೇಕಾದ್ರೆ ನಿಮ್ಮ ಮನಸ್ಸಿನ ನೋವೇನಿತ್ತು ಅಂತ ನಾನು ಕಲ್ಪನೆ ಮಾಡ್ಕೊಂಡ್ರು ಸರ್. ಇಲ್ಲ ಸರ್, ಅದು ಮದುವೆ ಮುಗಿಸ್ಕೊಂಡ್ ಬರಾಕ್ ಸರ್ ಎಷ್ಟು ಬಿಕ್ಕಿ ಹತ್ತೀನಿ ಅನ್ನೋದು ನನಗ್ ಗೊತ್ತ ಸರ್. ಅದು ಅಲ್ಲಿದ್ದ ಕಂಟ್ರೋಲ್ದಾಗ ಬಂದಿನಿ ಸರ್. ಕಂಟ್ರೋಲ್ದಾಗ ಬಂದು ಒಂದ್ ಹೊಲ್ದಾಗ ಕೂತಿ ಇಷ್ಟು ಬಿಕ್ಕಿ ಹತ್ತೀನಿ ಸರ್, ಹೇಳ್ಬಾರ್ದು. ಅದೇ ಅವತ್ತೇ ಲಾಸ್ಟ್ ಅಂದೆ ನಾ, ಇದು ಈ ಕಣ್ಣೀರ್ ಇವತ್ತೇ ಲಾಸ್ಟ್, ಇನ್ನು ಮುಂದ್ ಹಾಕ್ಬಾರ್ದಂತ ಡಿಸೈಡ್ ಮಾಡ್ದೇನ್ರಿ. ಡಿಸೈಡ್ ಮಾಡಿ ಅವತ್ ಆ ಕಣ್ಣೀರ್ ಅವತ್ತೇ ಲಾಸ್ಟ್ ಮಾಡೀನಿ ಸರ್. ಅದ್ರ ಮನಸ್ಸು ಇನ್ನು ಈಗ 1.5 ವರ್ಷ ಮ್ಯಾಗ ಬರ್ತೀರಿ ಅವ್ರ ಮದುವೆಯಾಗಿ. ಆದ್ರೆ ಇನ್ನು ನೆನಪುಗಳು ಆಗ್ತಾವ್ರಿ ಸರ್. ಅದೇ ನೆನಪುಗಳಿಂದ ನಾವು ದೂರ ಹೆಂಗಿರೋದು ಅಂತ ಕೇಳಕ್ ಹಚ್ತೀವಿ. ಖಂಡಿತ ಆಗ್ತವಪ್ಪ. ಅಂದರೆ ಯಾವುದನ್ನು ನೀವು ತುಂಬ ಹೃದಯದಿಂದ ಮಾಡಿದ್ದೀರಿ ಅವು ಆ ಹೃದಯ ಬಡಿತ ಇಡೋವರೆಗೂ ನೆನಪಿರ್ತವೆ, ಹೌದಲ್ಲಪ್ಪ? ನೀವು ತೋರ್ಪಡಿಕೆಗೆ ಅಥವಾ ನಾಟಕೀಯವಾಗಿ ಅಥವಾ ಯಾವುದೋ ಲಾಭದ ಅಥವಾ ಯಾವುದೋ ಪ್ರಯೋಜನದ ದೃಷ್ಟಿಕೋನದಿಂದ ಏನೇನು ಮಾಡಿದ್ದೀರೋ ಅದಾದ ಬೆಳಿಗ್ಗೆ ಅದು ನೆನಪೇ ಇರುವುದಿಲ್ಲ. ಇಲ್ಲ ಸರ್, ಮತ್ತೆ ಅವ್ರಿಗೆ ಮತ್ತೆ ಕಾಲೇಜ್ ಕಲ್ಸಿನಿ ಸರ್ ನಾನು ರೊಕ್ಕ ಕೊಟ್ಟು. ನಮ್ ಜೊತೆ ಅವ್ರಿಗೆ ಕಾಲೇಜ್ ಹಚ್ಚಿದ್ದೇನ್ರಿ. ಅಂದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ಹುಡುಗಿ ನೋಡೋ ಸಮಯದಲ್ಲಿ ಇಲ್ಲ ನೀನು ಬೇರೆ ಹುಡುಗಿನ ಆಗಬೇಡ, ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಧೈರ್ಯ ತೋರಿದ ಹುಡುಗಿ ಸಡನ್ನಾಗಿ ಅವ್ರ ಮನೆಯವರು ಹೇಳಿದ್ರು ಅಂತ ಒಪ್ಪಿಕೊಂಡು, ಅಂದರೆ ಒಂದು ಸ್ವಲ್ಪ ವಿರೋಧವನ್ನು 6 ವರ್ಷದ ಪ್ರೀತಿಯಿಂದಾಗ ಇಲ್ಲ ನನಗೆ ಆ ಹುಡುಗ ಬೇಕು ಅಥವಾ ಆ ಹುಡುಗನ ನಾನು ಮದುವೆ ಆಗ್ತೀನಿ ಅಂತ ಒಂದು ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಆಕೆ ಮಾಡಿಲ್ಲ ಅಂತೀರಾ ನೀವು? ಇಲ್ಲ, ಅವ್ರ ಅಕ್ಕರಿಗೆ ಗೊತ್ತಿತ್ತಲ್ರಿ. ಅವ್ರ ಅಕ್ಕರು ಮಾತಾಡಿದ್ರು ಇಲ್ಲ ಅನ್ನೊಂದ. ಮತ್ತೆ ಅಂದ್ರೆ ಅವ್ರದ್ದು ದೊಡ್ಡ ಫ್ಯಾಮಿಲಿ ಸರ್. ಮನ್ಯಾಗ ಅವ್ರು ಒಂದ್ 10-15 ಜನ ಅದಾರ, ಕಾಕ ಅವ್ರ ತಮ್ಮದವ್ರು ಎಲ್ಲಾರು ಸೇರಿ. ಅಲ್ಲ, ಈಗ ಅವ್ರ ಅಕ್ಕನಿಗೆ ನಿಮಗೆ ಕೊಡೋದು ಇಷ್ಟ ಇತ್ತ ಇಲ್ವಾ? ಅವ್ರ ಅಕ್ಕರೇ ಇಲ್ಲ, ಮತ್ತೆ ಅವ್ರ ಅಕ್ಕರಿಗೆ ನಾ ಬ್ಯಾರೆದವ್ರು ಮಾಡ್ಕೊಳತ್ತೀನ್ರಿ ಅಕ್ಕ ಅಂತ ನಾ ಅವ್ರಿಗೆ ಹೇಳಿದ್ದೇವ್ರಿ. ಇಲ್ಲ ಮಾಡ್ಕೋಬೇಡ, ನಮ್ ತಂಗಿ ಮಾಡ್ಕೊಳಕತ್ತಿ, ಹೆಂಗಾರ ಮಾಡಿ ಒಪ್ಪಿಸ್ತೀವಿ ಅಂತ ಅವ್ರ ಅಕ್ಕನ ಅಂತಿದ್ದೇವ್ರಿ. ಹಿಂದಾಗಡೆ ಇಬ್ರು ಉಲ್ಟಾ ಬಿದ್ದಾರ್ರಿ. ಅಂದ್ರೆ ಅವಾಗ ಅವ್ರ ಅಕ್ಕರ ಮನೆಗೆ ಹೋಗಿ ಬಂದು ಮಾಡ್ತಿದ್ದೇವ್ರಿ. ಬಟ್ ಮದುವೆಯ ದಿನ ಆ ಮದುವೆಯ ಜಾಗದಲ್ಲಿ ನೀವಿರೋದು ಆ ಹುಡುಗಿಯ ಮನಸ್ಸಿಗೆ ನೋವು ಆಗಬಹುದು ಅಂತ ಯೋಚನೆ ಮಾಡ್ಲಿಲ್ವಾ ನೀವು? ಅಥವಾ ಹಾಗೇನು ಅನ್ಸ್ಲಿಲ್ವಾ ಆ ಹುಡುಗಿಗದು? ಅವ್ರಿಗೆ ಸ್ವಲ್ಪ ಇದು ಇತ್ತು ಸರ್, ಅಂದ್ರೆ ಫೀಲಿಂಗ್ಸ್ ಇತ್ತು, ನಮಗೂ ಇತ್ತಲ್ರಿ. ಕಡೆ ನೋಡ್ತಿದ್ರ ಅವರು? ನೋಡ್ತಿದ್ರಿ ಸರ್. ಆದ್ರ ನಾ ತಾಳಿ ಕಟ್ಟನ ಹಂಗೆ ಬಂದ್ಬಿಟ್ಟೇನ್ರಿ, ನಿಂದಿರ್ಲಿಲ್ಲ. ಇದೊಂಥರ ಸಿನಿಮಾ ಇದ್ದಂಗೆ ಇದೆಯಲ್ಲಪ್ಪ ಇದು. ಅವ್ರ ತಾಳಿ ಕಟ್ಟದ್ ನಾವ್ ನಿಂದಿರ್ಲಿಲ್ಲ, ಹಂಗೆ ಬಂದೇನ್ರಿ. ಬಂದ ಕೆಸಿಂದ ಸಂಜೆ 4:30-5 ಆಗಿತ್ರಿ. ಬಂದ ಕೆಸಿಂದ ಮತ್ ಹೊಳ್ಳಿ ಮನ್ಯಾಗ ಊಟ ಅದು ಮಾಡಿ ಮತ್ ಹೊಳ್ಳಿ ನಾವ್ ಜಮಟ್ ಟೀ ಶರ್ಟ್ ಬ್ಯಾಗ್ ಹಾಕೊಂಡ್ ಮತ್ ರಾತ್ರಿ ಫೋನ್ ಮಾಡಿ ಹೀಗೆ ಗೊಂದಲ ಅಥವಾ ನೀವ್ ಹೇಳ್ದಂಗೆ ಅದಕ್ಕೆ ಕಾರಣ ಇನ್ನು ನನಗೆ ಗೊತ್ತೇ ಇಲ್ಲ ಸರ್. ಅದು ಅವ್ರು ಯಾಕೆ ಹಂಗ ಹೇಳಿದ್ರು, ಇಲ್ಲ ನೀ ದೂರ ಇರು, ಫೋನ್ ಹಚ್ಬೇಡ ಮಾಡ್ಬೇಡ ಅಂದಿದ್ರು ನಾವ್ ಇರ್ತಿದ್ದೆ ಸರ್. ಅದಾದ್ಮೇಲೂ ಫೋನು ಮೆಸೇಜ್ ಮಾಡೋ ಯೋಚನೆ ಇತ್ತ ನಿಮಗೆ ಮದುವೆ ಆದ್ಮೇಲೆ? ಇಲ್ಲ, ನಾ ಹಚ್ಚಿಲ್ಲ ಸರ್. ಅದಾದ್ಮೇಲೆ ಮದುವೆ ಆದ್ಮೇಲೆ ಒಂದೊಂದ್ಸಲಿ ಮಾಡೋಣ ಮೆಸೇಜ್ ಫೋನು ಅಂತ ಭಾವನೆ ಇತ್ತ ಅಥವಾ ಕಂಪ್ಲೀಟ್ಲಿ ಅವ್ರು ಏನ್ ಹೇಳಿದ್ರಿ ಸರ್, ನಾ ಮದ್ವೆ ಆದ್ರೂ ಲೈಫ್ ಲಾಂಗ್ ನಿನ್ ಜೊತೆ ಇರ್ತೀನಿ ಅಂತಿದ್ರಿ. ನಾ ಅವಾಗ ಏನ್ ಅಂದಿನಿ ಗೊತ್ತಂತಾರ, ಅದೇ ಲೈಫ್ ಲಾಂಗ್ ಮದ್ವೆ ಆದ್ಮೇಲೆ ಲೈಫ್ ಲಾಂಗ್ ಇದ್ರ ಅದು ಮದ್ವೆ ಅನ್ಸಲ್ಲ, ಅಕ್ರಮ ಸಂಬಂಧ ಅನಿಸ್ತದ ಅಂತ ಹೇಳಿದೇನ್ರಿ. ನಾ ಹೇಳಿದ್ದೇನ್ರಿ. ಇವನ್ ಅಂದ್ರೆ ಅದರ ಅರ್ಥ ನೀವು ಒಪ್ಲಿಲ್ಲ ಅಂತ?
ನಾವ್ ಒಪ್ಲಿಲ್ಲ ಸರ್. ಹೆಂಗ ಆಗ್ತದೆ? ಅಂದ್ರೆ ಅರ್ಥ ಗಂಡನ ಪಾಡಿಗೆ ಇರ್ಲಿ, ನಿನ್ ಜೊತೆ ನಾನು ಮಾತಾಡ್ತಾ ಸಂಪರ್ಕದಲ್ಲಿ ಇರ್ತೀನಿ ಅಂತ. ಸರಿ, ಅದಕ್ಕೆ ನೀವು ಬೇಡ ಅಂದಿದ್ರಿ. ಬೇಡ ಅಂತ ಹೇಳಿದ್ವಿ. ಯೋಗ್ಯರು ಆಡಬಹುದಾದ ಮಾತನ್ನೇ ನೀನು ಆಡಿದ್ದೀಯ. ಬಟ್ ಆ ಹುಡುಗಿಗೆ ಅದು ಕೋಪ ತಂದು ಈ ರೀತಿ ಎಡವಟ್ಟು ಮಾಡ್ತಾ? ಅದು ಏನ್ ಗೊತ್ತಿಲ್ಲ ಸರ್. ಆಮೇಲೆ ಅವ್ರ ಹಸ್ಬೆಂಡ್ಗೂ ಗೊತ್ತಾಯ್ತು ಸರ್ ಅದು ವಿಷಯ. ವಾ. ಅವ್ರ ಅಕ್ಕ ಅದು ಮದುವೆ ಒಳಗೆ ಏನೋ ಅವ್ರ ಅಕ್ಕರ್ ಏನೋ ಮಾಡಿದ್ರತ್ತಾರೆ. ಅವ್ರ ಅಕ್ಕರಿಗೆ ಏನಾರ ಇದು ಮಾಡ್ಲಿಲ್ಲತ್ತಾರೆ. ಅವ್ರ ಅಕ್ಕರು ನಮ್ಮ ಫೋಟೋ ಇದ್ದವ್ರಿ ಅವ್ರ ಹತ್ರ. ಈಗ ಆ ಹುಡುಗಿಗೆ, ಪ್ರೀತಿಸಿದ ಹುಡುಗಿ ಇನ್ನೊಬ್ರನ್ನ ಮದುವೆ ಆದರೂ ಸರಿ, ಹಾಗೆ ಅವಳ ಮದುವೆಯಲ್ಲಿ ಅವಳಿಗೊಂದು ಫ್ರಿಡ್ಜು, ಅರ್ಧ ತೊಲಿ ಬಂಗಾರ, ಅಂದರೆ ಬೇರೆಯವನು ಮದುವೆ ಆಗ್ತಿದ್ದಾಳೆ ಅನ್ನುವ ದುಃಖ ಹೃದಯದಲ್ಲಿ ಇದ್ರೂ ಕೂಡ ಅವಳಿಗೆ ಒಂದು ಅರ್ಧ ತೊಲಿ ಬಂಗಾರ ಕೇಳಿದ್ರು ಸರ್. ಆಕಿನೇ ಕೊಡಿಸ್ ಅಂತ ಹೇಳಿದ್ರಿ. ಬಾಯ್ಬಿಟ್ಟು ಕೇಳಿದ್ದ. ಹೇಳಿದ್ದೆ. ಈಗ ಓಲಿ ನಿಮ್ಮ ಅಜ್ಜಿಗೆ ಗೊತ್ತಾ ನೀವು ಅರ್ಧ ತೊಲಿ ಬಂಗಾರ, ಫ್ರಿಡ್ಜ್ ಎಲ್ಲ ಕೊಡಿಸಿದ್ದು? ಗೊತ್ತಾ ಸರ್. ಗೊತ್ತಾ ಸರ್. ನಮ್ಮ ಮನ್ಯಾಗ ಒಂದು ವಾರ ಇದ್ದು ಹೋಗ್ಯಾರ ಸರ್ ಅವರು. ಅಲ್ಲ ಅದೆಲ್ಲ ಇದ್ದು ಹೋಗೋದು ಬೇಡಪ್ಪ, ಇರ್ಲಿ ಅದೆಲ್ಲ ಕತೆ. ಬಟ್ ಇಷ್ಟನ್ನೆಲ್ಲ ಕೊಡಿಸ್ತೀರಾ ಅಂದಾಗ ಅಜ್ಜಿ ಏನು ಕೇಳಲಿಲ್ವಾ? ಆಮೇಲೆ ಬೈದ್ರಿ. ಅಂದ್ರೆ ಕೊಟ್ಟಾದ್ಮೇಲೆ ಗೊತ್ತಾಗಿರೋದು. ಎಷ್ಟಾಯ್ತು ಅದಕ್ಕೆಲ್ಲ ಹಣ? ಒಂದು ಆಗೈತೆ ಸರ್, ಒಂದು 40,000 ತನಕ ಆಗೈತೆ. ಎಷ್ಟು? 40,000 ತನಕ ಆಗೈತೆ. 40-45 ಸಾವಿರ ಆಗಿದೆ ಅಂತ. ಆಯ್ತಪ್ಪ, ಇನ್ನೇನು ಹೇಳಿ, ತೊಂದರೆ ಇಲ್ಲ. ಈಗ ಅದೆಲ್ಲ ಮುಗಿದ ಕತೆ. ಬಟ್ ಯಾಕೆ ನಾನು ಇದನ್ನ ಬಿಡಿಸಿ ಕೇಳ್ತಿದ್ದೀನಿ ಅಂದಾಗ ಬಹುಶಃ ಅಂದ್ರೆ ನಮ್ ತರ ಮತ್ತೊಬ್ಬರಿಗೆ ಆಗ್ಬಾರ್ದು ಸರ್, ಅದಕ್ಕೆ. ಹೌದು, ಅಂದ್ರೆ ಎರಡು ವಿಚಾರ. ಒಂದು 6 ವರ್ಷದ ಪ್ರೀತಿ ಅಥವಾ ಪರಸ್ಪರ ಬಿಟ್ಟಿರಲಾರದಷ್ಟು ಆ ಅನ್ಯೂನ್ಯತೆ ಇದ್ದಂತಹ ಪ್ರೇಮಿಗಳು ಕೂಡ ಒಂದು ಗಳಿಗೆ ಬರುತ್ತೆ ಮನೆಯಲ್ಲಿ ಹೇಳಬೇಕಾದ ಪರಿಸ್ಥಿತಿ. ಆಗ ಈ 6 ವರ್ಷದಲ್ಲಿ ಇವ್ರೇನು ಅಂದ್ಕೊಂಡಿದ್ರು, ಬಿಡು ಅಂತ ಪರಿಸ್ಥಿತಿ ಬಂದಾಗ ಮನೇಲಿ ಒಪ್ಸೋಣ ಅದು ಇದು ಅಂತ ಏನು ಇವ್ರ ಸಮಾಧಾನ ಇಲ್ಲ. ಅವ್ರ ಮುಂದ ಅವ್ರ ಅಕ್ಕರ್ ಮುಂದ ಜಗಳ ಆದಾಗ ಹೇಳ್ತಿದ್ದಿಲ್ರಿ, ನಾ ಅವನಿಗೆ ಮಾಡ್ಕೋತಿ ನೋಡು, ನಾ ಎದರ್ ಕೂತ್ರು ಹಂಗೆ ಹೇಳ್ತಿದ್ಲು, ನಾ ಇವನಿಗೆ ಮಾಡ್ಕೋತಿ ನೋಡಿ, ಹಿಂಗೆ ಮಾಡ್ಕೋತೀನಿ ಅಂತ ಹೇಳ್ಬೇಕಿರಿ ಸರ್. ಅಂದ್ರೆ ಈಗ ಹೆಂಗಾಗ್ಬಿಟ್ಟಿದೀಯಪ್ಪ, ಇದರಿಂದ ನಾವು ಕಲಿಬೇಕಾದ್ದು ತಾಳಿ ಕಟ್ಟಿದ ಮೇಲೆ ಹೇಳ್ಬೋದು ಇವಳು ನನ್ನ ಹೆಂಡತಿ ಅಂತ, ಅಲ್ಲಿವರೆಗೂ ಖಾತ್ರಿ ಇಲ್ಲ. ಹಂಗಾಗ್ಬಿಟ್ಟಿದೆ ಈ ಕತೆಗಳೆಲ್ಲ ಕೇಳಿದಾಗ. 6 ವರ್ಷನೋ 16 ವರ್ಷನೋ. ಹೌದು, ಬಹಳ ನಿಯತ್ತಾಗಿರೋರಿದ್ದಾರೆ. ಹಂಗಂತ ಮದುವೆ ಆಗ್ಲೇಬೇಕು, ಅಪ್ಪ ಅಮ್ಮನನ್ನ ಕಾಲಲ್ಲಿ ಒದ್ಬಿಟ್ಟು ಅವ್ರನ್ನ ಧಿಕ್ಕರಿಸ್ಬಿಟ್ಟು ಆಗಬೇಕು ಅಂತ ಅಲ್ಲ, ಅಥವಾ ಆಗಬಾರ್ದು ಅಂತನೂ ಅಲ್ಲ. ಅದೊಂದು ಬಹಳ ಅರ್ಥಪೂರ್ಣವಾದ ಬಿಡುಗಡೆ ಇರಬೇಕು ಅದಕ್ಕೆ. ಹೌದು, ಹಿಂಗಿದೆ ಅದಕ್ಕೆ ನಾನು ನಿನ್ನನ್ನು ಬಿಡ್ತಿದ್ದೀನಿ ಅಥವಾ ಒಂದು ಮಾತು ಹೇಳಿದ್ರಂದ್ರೆ ಮುಗಿದೇ ಹೋಗ್ತಿತ್ತಲ್ಲ ನಮ್ಮ ಮನ್ಯಾಗ ಕೇಳಿ ಮಾಡಿ ಅವ್ರ ಮನ್ಯಾಗ ಗೊತ್ತಾಗದೆ, ನಮ್ಮ ಮನ್ಯಾಗ ಗೊತ್ತಾಗದೆ. ಇದು ಪ್ರಬುದ್ಧವಾದ ನಿರ್ಧಾರಗಳು ಅಂದ್ರೆ ಪ್ರೀತಿಸಿದವರು 6 ವರ್ಷ ಸರ್, ಅದಕ್ಕೆ ನನ್ನ ಅಜ್ಜಿ ನಾನು ಬಿಟ್ಟು ಬಂದೆ, ಅವರಪ್ಪನ ಅವಳು ಬಿಟ್ಟು ಬಂದ್ಲು, ಅದಕ್ಕೆ ನಾವಿಬ್ರು ಅದು ಅಂದ್ರೆ ನಾನೇ ಬೈತಾ ಇದ್ದೆ. ಇಲ್ಲ, ನಾ ಅಜ್ಜಿನ ಹೆಂಗ್ ಬಿಟ್ಟು ಸರ್, ಒಂದ್ ವೇಳೆ ಹಂಗಿದ್ದಿದ್ರೆ ಅಯ್ಯೋ 6 ವರ್ಷದ ಪ್ರೀತಿ ಉಳಿಸ್ಕೊಳ್ಬೇಕು ಸರ್ ಅಂತ, ನಾನು ನನ್ನ ಪ್ರೀತಿ ಉಳಿಸ್ಕೊಳ್ಳೋದಿಕ್ಕೆ ಬಾಲ್ಯದಿಂದ ತಾಯಿ ತಂದೆ ಸತ್ತ ಮೇಲೆ ನಿಮ್ಮನ್ನ ಅಂಗೈಲಿ ಕಾಪಾಡಿಕೊಂಡು ಮಡ್ಲಲ್ಲಿ ಕಾಪಾಡಿಕೊಂಡು ಬಂದಿರೋ ಅಜ್ಜಿಯನ್ನ ಧಿಕ್ಕರಿಸಿ ನೀವು ಒಂದು ವೇಳೆ ಆ ಹುಡುಗಿಗೋಸ್ಕರ ಓಡೋಗಿದ್ರೆ ಅಥವಾ ಆ ಹುಡುಗಿ ನಿಮಗೋಸ್ಕರ ಬಂದಿದ್ರೆ ಅವಶ್ಯವಾಗಿ ನಾನು ನಿಮ್ಮನ್ನೇ ಬೈತಾ ಇದ್ದೆ. ಆದರೆ ಇಲ್ಲಿ ಒಂದು ಗೌರವ ಅಂದರೆ ಹತ್ರ ಎಷ್ಟು ಪ್ರೀತಿಯಿಂದ ಆದರೂ ಕೆಲವೊಮ್ಮೆ ದೂರ ಕೂಡ ಅಷ್ಟೇ ಪ್ರೀತಿಯಿಂದ ಆಗಬೇಕು. ಆದರೆ ಮನಸ್ಸು ಒಪ್ಪಲ್ಲ, ನಾನು ಒಪ್ಕೊಳ್ತೀನಿ. ಆದರೆ ತಂದೆ ತಾಯಿಗಳ ಪ್ರೀತಿಯ ಮುಂದೆ ಅದು ಯಾವುದೂ ಅಲ್ಲ. ಅವಳು ಅವ್ರ ತಂದೆ ತಾಯಿಯನ್ನ ಖುಷಿ ಪಡಿಸಿದ್ಲು, ಬೇರೆ ಹುಡುಗನ ಮದುವೆ ಆಗಿ. ಈಗ ನಿನಗೂ ನಿನ್ನ ತಂದೆ ತಾಯಿ ಇಲ್ಲದೆ ಇರ್ಬೋದು, ಅಜ್ಜಿ ಇದ್ದಾಳೆ ತಾನೆ, ಅವಳಿಗೆ ಅವ್ರ ತಂದೆ ತಾಯಿ ಮುಖ್ಯ ಅನ್ನೋದಾದ್ರೆ ನಿನಗೂ ನಿನ್ನ ಅಜ್ಜಿ ಮುಖ್ಯನೇ. ಅದಕ್ಕೆ ಯಾಕೆ ಬೇಕು? ಇಲ್ಲ, ಅದೇ ನಮ್ಮ ಅಜ್ಜಿ ಮುಖ ನೋಡಿ ನಾನು ಒಂದ್ಸರಿ ಸುಸೈಡ್ ಅಟೆಂಪ್ಟ್ಗೂ ಹೋಗಿದ್ದೆ ಸರ್. ಮತ್ತು ಹೊರಗೆ ಬಂದು ಮತ್ತೆ ಜಿಮ್ ಹಚ್ಚಿ ಎಲ್ಲ ಮಾಡಿ ಹೊರಗಡೆ ಬಂದಿನಿ ಸರ್. ಅದರಿಂದ ಅಂದ್ರೆ ಒಂದು 6 ತಿಂಗಳ ಮನುಷ್ಯ ಇರ್ಲಿಲ್ಲ ಆ ತರ. ಇರ್ಲಿ, ಸಂತೋಷ. ಬಟ್ ಏನಂದ್ರೆ ಈಗೆಲ್ಲ ಪ್ರೀತಿ ಅನ್ನೋ ವಿಚಾರದಲ್ಲಿ ಇಷ್ಟು ಅನುಭವವನ್ನು ಪಡ್ಕೊಂಡು, ಇಷ್ಟು ಸೋಲನ್ನು ನೋಡಿಕೊಂಡು ಅಥವಾ ಈ ನಂಬಿಕೆ ದ್ರೋಹಗಳನ್ನು ನೋಡಿಕೊಂಡು, ಅವ್ರ ತಂದೆ ತಾಯಿಯನ್ನು ಹೆಣ್ಮಗಳು ಬಿಟ್ಟು ಬರದೇ ಇರೋದು ಆಕೆಯ ಒಳ್ಳೆಯ ಗುಣ ಹೌದು. ಬಟ್ 6 ವರ್ಷದಿಂದ ಒಂದು ಹುಡುಗನನ್ನು ನಂಬಿಸಿ ಮಾತುಗಳು ಕೊಟ್ಟು ಪ್ರೇಮಯುತವಾದ ಕನಸುಗಳನ್ನು ನೆನಪುಗಳನ್ನು ರಾಶಿ ಕಟ್ಟಿಕೊಂಡು ಆನಂತರ ಅದನ್ನು ಒಮ್ಮೆಲೆ
ಸಮುದ್ರದ ದಡೆಯಲ್ಲಿ ಕಟ್ಟಿರುವ ಮರಳಿನ ಮನೆಯಂತೆ ಬಿದ್ದು ಹೋದಾಗ ಅದರೊಳಗಡೆ ವಾಸಿಸ್ತಾ ಇರೋ ನಿನ್ನಂಥ ಮುಗ್ಧನ ಬದುಕು ಉಳಿದಿರೋದು ಹೆಚ್ಚು. ಅದು ಅವರು ನಾವು ಪ್ರಪೋಸ್ ಮಾಡಿದಾಗ ಅವ್ರು ಏನಂದಿದ್ದೀರಿ, ಅವರು ನಾನು ಲವ್ ಮಾಡ್ತೀನಿ ಮದ್ವೆ ಆಗೋದು ಡೌಟ್ ಅಂದಿದ್ರು. ಈ ತರ ಇತ್ತ ನಂಗೆ ಲವ್ ಮಾಡಕ್ ಹೋಗ್ಬೇಡ, ಹಂಗೇನು ಇಲ್ಲ, ನನ್ ಪಾಡಿಗೆ ನಾ ಇರ್ತೀನಿ, ನಿನ್ ಪಾಡಿ ನೀವ್ರ ಅಂತ ಹೇಳಿದಿನ್ರಿ ನಾ. ಇಲ್ಲ ನಿನಗೆ ಮಾಡ್ಕೋತೀನಿ ಅಂತ ಅವ್ರು ಕನ್ಫರ್ಮ್ ಆಗಿ ಹೇಳಿದ್ರು, ಆದ್ರೆ ಅದು ಕನ್ಫರ್ಮ್ ಆಗ್ಲಿಲ್ರಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ಯಾವತ್ತಾದ್ರೂ ಅಷ್ಟೇ ಮಾಲೀಕನನ್ನ ಕೇಳದೆ ಒಬ್ಬ ಕಾರ್ಮಿಕ ಹೇಗೆ ಅಥವಾ ಮಾಲೀಕನನ್ನ ಕೇಳದೆ ಒಬ್ಬ ಕೆಲಸಗಾರ ಹೇಗೆ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು, ಹಾಗೆ ನಿಜವಾದ ಮಕ್ಕಳು, ಸಂಸ್ಕಾರವಂತ ಮಕ್ಕಳು ಯಾವುದೇ ಹುಡುಗ ಹುಡುಗಿಯನ್ನ ಇಷ್ಟಪಟ್ಟರೆ ಮೊದಲು ತಮ್ಮ ಮನೆಯವ್ರಿಗೆ ಹೇಳೋದು ಬಹಳ ಮುಖ್ಯನಪ್ಪ. ಹಾಗಾಗಿ ಕಡೆಯ ಸಮಯದಲ್ಲಿ ಹಿಂಗೆ ನಮ್ಮ ಮನೆಯವರು ಒಪ್ಲಿಲ್ಲ ಅಂತ ಕೈ ಎತ್ತಬಿಟ್ರೆ ಆ ಹೃದಯ ಕೇಳಬೇಕಲ್ಲ, ಅದು ನರಳಾಟ. ಅದು ನಾನು ಸಾಧಾರಣ ಕತೆ ಕೇಳಿದ್ದೀನಪ್ಪ. ಮತ್ತೆ ನಮ್ಮ ನಿಮ್ ಕತೆಗಳು ಕೇಳ್ಕೊಂಡೆ ನಾನು ಸುದರ್ಶನ ಕೇಳಿದ್ನಲ್ಲ ಸರ್ ಫಸ್ಟ್. ಹೌದು ಹೌದು ಹೌದು. ಈಗ ಮದುವೆ ಬೇರೆ ಎಲ್ಲಾದ್ರೂ ನೋಡ್ತಿದ್ದೀರಾ ಅಥವಾ ಏನು? ನೋಡ್ತಾ ಇದೀವಿ ಸರ್. ಎಷ್ಟು ವರ್ಷ ಈಗ ನಿಮ್ಗೆ ಎಕ್ಸಾಕ್ಟ್ಲಿ? 28 ಅದ ಸರ್. 28 ವರ್ಷ ಆಗ್ಲಿ ಸರ್. ಇದರಲ್ಲಿ ಅವಸರ ಬೇಡ ಮದುವೆಯಲ್ಲಿ. ಹೌದು, ಪ್ರಯಾಣ, ಮದುವೆ, ವ್ಯಾಪಾರ ಇವುಗಳೆಲ್ಲ ಅವಸರ ಮಾಡಬಾರ್ದು. ಅದು ಏನಾಯ್ತು ಸರ್, ಇಷ್ಟ ದಿನ ಅದು ನಮ್ದು ಒಂದಿಷ್ಟು ಜಮೀನ್ ಇತ್ತು ಸರ್. ಅದು ನಮ್ಮ ಅಪ್ಪರ ಹೆಸರ್ಲೇನ್ ಐತ್ರಿ. ನಮ್ಮ ಅಪ್ಪರ ಹಿರಿ ಮಗ ರೀ, ನಮ್ಮ ಅಪ್ಪರ ಹೆಸರ್ಲೇನ್ ಇರ್ತಾರೆ ಒಂದ್ 80 ಎಕರೆ ರೀ. ಅದು ನಮ್ಮ ಅಪ್ಪರ್ದು ಅಂದ್ರ 70 ಅನ್ನಕೇನ್ರಿ ಅವ್ರ ಮನಿ ಬಿಟ್ಟು ಹೋಗ್ಯಾರ ಸರ್. ಅಂದ್ರೆ ನಮ್ಗೆ ಇನ್ನ ತಿಳಿತಿಲ್ಲ ಬದುಕಿದ್ದಾರೆ. ಅದು ಬದುಕಿದ್ದಾರೆ ಗೊತ್ತಿಲ್ರಿ, ಸತ್ತಿದ್ದಾರೆ ಗೊತ್ತಿಲ್ರಿ. ಹುಡುಕಾಡ್ಚಾರ ಎಲ್ಲರೂ, ಬಟ್ ಸಿಕ್ಕಿಲ್ರಿ. ಯಾರು ಹೋಗಿರೋದಂಗೆ? ನಮ್ಮ ಅಪ್ಪರ್ ಹೋಗ್ಯಾರಿ ಮನಿ ಬಿಟ್ಟು. ಅಲ್ಲಪ್ಪ, ನೀವು ತೀರ್ ಹೋದ್ರು ಅಂದ್ರೆ 5ನೇ ಕ್ಲಾಸ್ ಇದ್ದಾಗ ಅಥವಾ 5ನೇ ಅಂದ್ರ ಅದೇ ಮತ್ತೆ ಅವ್ರು ಅದಾರಂದು ಗೊತ್ತಿಲ್ಲ, ಸತ್ತಾರಂದು ಗೊತ್ತಿಲ್ಲ ಅಂತಾರೆ. ಅದಕ್ಕೆ ನಾ ಅವ್ರ ಮ್ಯಾಲ ಪ್ರೀತಿ, ತಂದಿ ಪ್ರೀತಿ ಇಲ್ಲ ಸರ್ ನನಗೆ. ಅದಕ್ಕೆ ಅವರು ಯಾರು ಕೇಳಿದ್ರು ತೀರ್ಕೊಂಡ್ರ ಅಂತ ಹೇಳ್ತೀನಿ. ಓಕೆ. ಅಂದ್ರೆ ಮನೆ ಬಿಟ್ಟು ಹೋಗಿದ್ದು? ಹಾ ಸರ್. ಇವತ್ತಿಗೆ ಅವರ ಜೀವಂತಿಕೆ ಅಥವಾ ಅವರ ಇರುವುದು ಅಥವಾ ಇಲ್ಲದೆ ಇರೋದ್ರ ಬಗ್ಗೆ ಖಾತ್ರಿ ಇಲ್ಲ, ಹಾಗಾಗಿ ನೀವು ಅದನ್ನ ಸತ್ತವರೆಂದು ಭಾವಿಸಿದ್ದೀರಿ. ಆಯ್ತು. ಈಗ ಆಸ್ತಿ ಇದೆಲ್ಲ ಸರಿ ಹೋಯ್ತಾ? ಈಗ ಅವರು ಈಗೆಲ್ಲ ಕರೆಕ್ಟ್ ಆಗ್ಯಾದ್ರಿ. ನಮ್ಮ ಹೆಸರ್ಲಿ ಆಗ್ಯಾದ್ರಿ. ಒಟ್ಟು ಹೊಲನು ನನ್ನ ಹೆಸರ್ಲಿ ಆಗಿದ್ರಿ, ಮನಿನು ನನ್ನ ಹೆಸರ್ಲಿ ಆಗಿದ್ರಿ. ಇಷ್ಟ ದಿನ ಅಂದ್ರ ಎಲ್ಲಾರ ಕೇಳಕ್ ಹೋದ್ರ ದಿನ ಅವ್ನ ಹೆಸರ್ಲಿ ಹೊಲ ಇಲ್ಲ ಹಂಗ ಹಿಂಗ ಅಂತೇಳಿ ಕೆಲವೊಬ್ರು ಹಂಗ ಹಿಂಗ ಹೇಳಿ ಮುರಿಸ್ತಿದ್ದಾರ್ರಿ. ಹಾ ಸರ್. ಈಗ 2 ದಿನದಿಂದ ನಿಮ್ ಕಾರ್ಯಕ್ರಮ ನೋಡಾಗ ನಮ್ ಅವ್ರು ತಲಾಟೆರ್ ಫೋನ್ ಹಚ್ಚಿ ಹೇಳಿದ್ಮೇಲೆ ಗೊತ್ತಾಯ್ತು ಸರ್ ನಮಗ್. ಏನಂತ? ನಿಮ್ ಹೊಲ ನಿಮ್ ಹೆಸರ್ಲಿ ಆಗಿದ್ರಿ ಅಂತ. ಹೌದಾ? ಒಳ್ಳೇದಾಗ್ಲಪ್ಪ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆಯ. ಆದ್ರೆ ನಾನು ಹೇಳೋದು, ಸಂಗಾತಿಯ ವಿಚಾರದಲ್ಲಿ ಅವಸರ ಬೇಡ. ನಿನ್ನ ಅಜ್ಜಿಯನ್ನ ಯಾವತ್ತೂ ಕೈ ಬಿಡಬೇಡ. ಇಲ್ಲ ಸರ್, ನಮ್ಮ ಅಜ್ಜಿನ ಇನ್ನು ನಮ್ಮ ಅಮ್ಮ ಅದನ್ರಿ, ಅಂದ್ರೆ ನಮ್ಮ ಅವ್ರ ತಮ್ಮ ಅದನ್ರಿ, ಅಜ್ಜಿ ಮಗ ಏನೇ ಇರ್ಲಪ್ಪ, ನಾನ್ ಕೈ ಬಿಟ್ಟಿಲ್ರಿ ಇನ್ನುವರೆಗೆ. ನಿನ್ನ ಹೆಂಡತಿ ಬಂದ ಕಾಲಕ್ಕೂ ಅತ್ತೆ ಅಜ್ಜಿ ಎಲ್ಲ ನಿನ್ನ ಹೆಂಡತಿಗೆ ಈ ಅಜ್ಜಿನೇ. ಇಲ್ಲ ಯಾರಿಗೂ ಬಿಡಲ್ಲ. ನಮ್ಮ ಅಜ್ಜಿನ ನಮ್ಮ ಅಮ್ಮ ಬಿಟ್ಟನ್ರಿ, ಆದ್ರ ನಾನೇ ಸಾಕ ನೋಡ್ಕೊಳತ್ತೇನ್ರಿ. ಆಗ್ಲಿ, ಯಾಕಂದ್ರೆ ನಿನ್ಗೇನೀಗ ತಂಗಿ ಅಕ್ಕ ಅದು ಇದು ಏನು ಇಲ್ವಲ್ಲಪ್ಪ. ಅಜ್ಜಿ ಬರೋ ಹೆಣ್ಮಕ್ಳನ್ನ ಗೌರವಾನ್ವಿತವಾಗಿ ನೋಡ್ಕೊ. ಆದ್ರೆ ಇನ್ನೊಂದು, ಈಗ ಮದುವೆ ಹೋಗಿದ್ದಾಳೆ, ಆಕೆಯೊಂದಿಗೆ 6 ವರ್ಷ ಪ್ರೀತಿ ಇತ್ತು, ಅದೇನೋ ಇತ್ತು, ಅದೆಲ್ಲ ಭೂತಕಾಲ. ಈಗ ಅದನ್ನ ನೆನ್ಸ್ಕೊಂಡ್ರೆ ನಿನ್ನ ಬದುಕು ಭೂತ ಬಂಗ್ಲೆ ಆಗ್ಬಿಡುತ್ತೆ. ಅಲ್ಲಿ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಅಲ್ಲೆಲ್ಲೋ ಸಿಕ್ಕರೆ ಮಾತಾಡ್ಸೋದು, ಅದು ಮಾಡೋದು, ಇದು ಮಾಡೋದು, ಎಲ್ಲ ನೆನಪುಗಳನ್ನ ಸೋಪ ಹಾಕಿ ತೊಳ್ಕೊಂಡ್ಬಿಡ್ಬೇಕು. ಹಂಗೆ ಆಗೇ ಸರ್. ನಿಮ್ ಕಾರ್ಯಕ್ರಮ ನೋಡಿ ಎಲ್ಲ ತೊಳೆದ್ ಹಾಕಿ ತಿರುಗಿ ಒಣಗಿ ಹೋಗಿರ್ಬೇಕು ಸರ್. ಅದು ಹಂಗಾಗ್ಬಿಟ್ಟದ್ರಿ. ಅದು ಇನ್ನೊಬ್ಬ ಹುಡುಗನ ಸ್ವತ್ತಾದ್ಲು, ನೀನ್ ಪ್ರೀತಿಸಿದವಳು ಇರಬಹುದು, ಆದ್ರೆ ಇನ್ನೊಬ್ಬನ ಕೈಲಿ ತಾಳಿ ಕಟ್ಟಿಸ್ಕೊಂಡ್ಲು ಅಂದಾಗ ಅದು ಅಕ್ಕನೋ ತಂಗಿನೋ ಸಹೋದರಿನೋ ಏನೋ ಆಗಬೇಕು. ಆ ಭಾವನೆ ಬಂದ್ಬಿಡ್ಬೇಕು. ಅವಳು ಅಂದ್ರೆ ಪ್ರತಿ ಹೆಣ್ಣು ಅವಳು ನನಗೆ ಸಿಗಲಿ ಸಿಗದೆ ಹೋಗ್ಲಿ ನ್ಯಾಯಯುತವಾಗಿ ನಡ್ಕೊಳ್ಬೇಕೆ ಹೊರತು ಹೆಣ್ಣಿನ ವಿಚಾರದಲ್ಲಿ ಅವಳು ನನಗೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ, ಇದು ನಿನಗೆ ಹೇಳ್ತಿಲ್ಲಪ್ಪ, ಎಷ್ಟೋ ನೀಚರಿದ್ದಾರೆ, ಸಿಗ್ಲಿಲ್ಲ ಅನ್ನೋ ಆಸಿಡ್ ಹಾಕ್ತಾರೆ. ಅಂದ್ರೆ ನನಗೆ ಸಿಕ್ಕರೆ ಅವಳು ರಾಣಿ ಥರ ಇರ್ತಾಳೆ, ಬೇರೆಯವ್ರಿಗೆ ಸಿಕ್ಕರೆ ನಾನು ಅದನ್ನು ಸಹಿಸಲ್ಲ ಅನ್ನುವ ಈ ಬುದ್ಧಿ ಇದೆಯಲ್ಲ, ಅವಳ ಮುಖ ವಿಕಾರವಾದ್ರೆ ಇವನ ಮನಸ್ಸು ವಿಕಾರವಾಗುತ್ತೆ.
ಅದು ಅವ್ರ ನಮ್ದು ಇಬ್ಬರದು ಅವ್ರ ಹಸ್ಬೆಂಡ್ಗೂ ಗೊತ್ತಾಗ್ಯದ ಸರ್. ಈಗ ಅವ್ರು ಮೊನ್ನೆ ನಮ್ಮ ಒಬ್ಬ ಅಣ್ಣ ಭೇಟಿ ಆಗಿದ್ದೀನ್ರಿ, ಅವ ಹೇಳಿದನ್ರಿ ಅವ್ರ ಜೀವನ ಸರಿ ಇಲ್ಲ ಅಂತ. ನಾ ಅಂದೆ ನಾ ಸುಮ್ ಕೇಳಿ ನನ್ ತಡಿ ನಾ ಬಂದೇನ್ರಿ, ಅಲ್ಲಿಂದ ಮಾಡಿ. ಎಷ್ಟೋ ಸಾರಿ ಅಯ್ಯೋ ನಾನು ಪ್ರೀತಿಸಿದ ಹುಡುಗಿ ಅಲ್ವಾ ಅಂತ ನೀವು ಮುಂದೆ ಅದು ಯಾವುದೇ ರೀತಿಯ ಕನಿಕರ ಅಥವಾ ತುಂಬ ಕಾಳಜಿ ತೋರಿಸ್ಲಿಕ್ಕೆ ಹೋಗಿ ಎಡವಟ್ಟು ಮಾಡ್ಕೊಳ್ತೀರ. ಯಾಕಂದ್ರೆ ನಿಮ್ದು ಒಂದು ಬದುಕಿದೆ, ನಾಳೆ ನಿಮ್ಮ ಬದುಕಲ್ಲಿ ಒಂದು ಹೆಣ್ಮಗಳು ಬರಬೇಕು. ಬರೋ ಹೆಣ್ಮಗ್ಳು ಹೆಂಗಿರ್ತಾಳೆ, ನನಗ್ ಗಂಡ ಆಗೋನು ಹಿಂಗಿರ್ಬೇಕು, ಈ ಧರ್ಮದಲ್ಲಿರಬೇಕು, ಈ ಪರಸ್ತ್ರೀ ವಿಚಾರದಲ್ಲಿ ಎಲ್ಲೂ ತಪ್ಪು ಮಾಡ್ಕೊಂಡಿರಬಾರ್ದು ಅಥವಾ ತಪ್ಪಾಗಬಾರ್ದು, ಮುಂದೆ ಹಿಂಗಿರುತ್ತೆ. ನೀನು ಬರುವ ಹೆಣ್ಣುಮಗಳನ್ನ ಶುದ್ಧವಾಗಿ ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ಅಜ್ಜಿ, ನಿನ್ನ ಬಾಳ ಸಂಗಾತಿ, ನಿನ್ನ ಬಂಧು ಬಳಗ ಇವ್ರ ಜೊತೆ ಎಲ್ಲ ರೀತಿಯಲ್ಲೂ ನಿಷ್ಠೂರ ಮಾಡ್ಕೊಳ್ಳದಂಗೆ ಚೆನ್ನಾಗಿ ಬದುಕಪ್ಪ. ಆದರೆ ಆ ಪ್ರೇಮದ ಅವತ್ತು ನಡೀತು, ಅವತ್ತೇನಾಯಿತು ಅದೆಲ್ಲವೂ ಒಂದು ಪಾಠ. ಹೆಣ್ಣಿನ ವಿಚಾರದಲ್ಲಿ ನಿನ್ನ ಪಾಲಿಗೆ ಏನು ಬರಬೇಕು, ನಿನ್ನ ಪಾಲಿಗೆ ಯಾವ ಹೆಣ್ಣಿಗೆ ನೀನು ತಾಳಿ ಕಟ್ತೀಯ ಅಲ್ಲಿಂದ ನೀನು ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡು. ಆದ್ರೆ ಅದಕ್ಕೆ ಮುಂಚೆನೆ ಹಂಗೆ ಹಿಂಗೆ ಅದು ಇದು ಬೇಡ. ನಿನ್ನ ಆಸ್ತಿ ನೋಡಿ ಬರೋರು ಹೆಣ್ಣಾಗ್ತಾಳೆ, ಹೆಂಡತಿ ಆಗಲ್ಲ. ಅದಕ್ಕೆ ದೊಡ್ಡವ್ರು ಹೇಳ್ತಿದ್ರು, ನೀನು ಹೆಣ್ಣು ಹುಡುಕ್ಬೇಡಪ್ಪ, ಹೆಂಡತಿ ಹುಡುಕು ಅಂತ. ಹಾಗಾಗಿ ಇಲ್ಲಿ ನಿನ್ನ ಪಾಲಿಗೆ ಬರುವ ಹೆಣ್ಣುಮಗಳು ಒಳ್ಳೆ ರೀತಿಯಲ್ಲಿ ಇರಲಿ, ನಿನಗೆ ಬಂಗಾರದಂತ ಹೆಣ್ಮಗಳು ಸಿಗ್ಲಿ, ನಿನ್ನ ಅಜ್ಜಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋ ಹೆಣ್ಮಗಳು ಸಿಗ್ಲಿ. ನನ್ಗೆ ಅದೇ ಒಂದು ಆಸೆ ಸರ್, ಯಾರು ಬಂದ್ರು ನಮ್ಮ ಅಜ್ಜಿಗೆ ಒಂದ್ ಚೆನ್ನಾಗಿ ನಾನು ಒಂದ್ ಹೊತ್ತು ಕೂಳ ಹಾಕ್ಲಿಕ್ಕಂದ್ರೆ ಪರವಾಗಿಲ್ಲ ಸರ್, ನಮ್ಮ ಅಜ್ಜಿಗೆ ಹೊಟ್ಟೆ ತುಂಬ ಊಟ ಹಾಕಿದ್ರೆ ಸಾಕು ಸರ್ ಒಂದ್ ಟೈಮ್. ಇಲ್ಲ, ಆಸೆ ಪಡೋದು ಹೆಂಗ್ ಪಡಬೇಕು ಅಂದ್ರೆ, ನನಗೂ ಕೂಳ ಹಾಕಬೇಕು, ನನ್ನ ಅಜ್ಜಿಗೂ ಕೂಳ ಹಾಕಬೇಕು, ನಾನು ನನ್ನ ಹೆಂಡತಿಯನ್ನ ರಾಣಿ ತರ ನೋಡ್ಕೊಳ್ಬೇಕು ಅಂದ್ರೆ ನನ್ನ ಆಸೆ ಎಷ್ಟು ಸಮಗ್ರ. ಯಾಕಂದ್ರೆ ನಮಗೆ ನನಗೆ ಇಟ್ಟಾಗ್ತಿದ್ರು ಪರವಾಗಿಲ್ಲ, ನನ್ನ ಅಜ್ಜಿ ನೋಡ್ಕೊಳ್ಳಿ. ಇಲ್ಲ, ನಿನ್ನ ಆಸೆಯಲ್ಲೇ ನೀನು ಇಷ್ಟೊಂದು ದಡ್ಡತನ ಮಾಡಬೇಡ. ನಿನ್ನ ಆಸೆ ಭಗವಂತನಲ್ಲಿ ಹೆಂಗೆ ಹೇಳಬೇಕು ಅಂದರೆ, ಅಪ್ಪ ನನಗೂ ಕೂಳ ಹಾಕಬೇಕು, ಅಜ್ಜಿಗೂ ಕೂಳ ಹಾಕಬೇಕು, ನನ್ನ ಹೆಂಡತಿಗೂ ನಾನು ಕೈ ತುತ್ತು ತಿನ್ಸೋ ಥರ ಪ್ರೀತಿ ನನ್ನ ಹೆಂಡತಿ ಮೇಲೆ ಜೀವನ ಪೂರ್ತಿ ಇರಬೇಕು ಅಂತ ವರ ಕೊಡಪ್ಪ. ಮೊದಲು 3 ತಿಂಗಳು ಒಂದು ಮಗು ಆಗೋ ತನಕ ಚೆನ್ನಾಗಿ ಹೆಂಡತಿ ಜೊತೆ ಇದ್ಬಿಟ್ಟು ಆಮೇಲೆ ಹೊರಗಡೆ ತಪ್ಪು ಕೆಲಸಗಳು ಮಾಡ್ಕೊಂಡು ಕೂತ್ಕೊಳ್ಳುವ ಇಂಥ ದಡ್ಡ ಅಥವಾ ಇಂಥ ಅಧ್ವಾನದ ದಾಂಪತ್ಯ ನಮ್ಮದಾಗಬಾರ್ದು. ಆ ಮದುವೆಯ ಸಮಯದಲ್ಲಿ ಏನು ನನ್ನ ಹೆಂಡತಿ ಅಥವಾ ಹೆಣ್ಣಿನ ಕುರಿತು ಅಥವಾ ಹೆಂಡತಿ ಆಗೋಳು ಕುರಿತು ಏನು ಪ್ರೇಮ ಇತ್ತು, ಜೀವನದ ಕೊನೆಯವರೆಗೂ ಅದೇ ಪ್ರೇಮ ಇರುತ್ತೆ, ಸಾಧ್ಯ ಇದೆ. ಆದರೆ ಯಾವಾಗ ನಾವು ಅವ್ರಿವ್ರನ್ನ ನೋಡಿ ಆಸೆ ಪಡ್ಲಿಕ್ಕೆ ಶುರು ಮಾಡ್ತೀವೋ, ನನ್ನ ಮನೇಲಿರೋ ಬಂಗಾರ ಕೂಡ ನನಗೆ ಒಳ್ಳೆ ಕಬ್ಬಣ ಕಣ್ಣಂಗೆ ಕಾಣೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಹೊರಗಡೆದು ಅದು ಏನೇ ತ್ರಿಪುರ ಸುಂದರಿ ರಂಬೆ ಊರ್ವಶಿ ಆದರೂ ನಿನ್ನ ಪಾಲಿಗೆ ಏನು ಬರುತ್ತೋ ಅದು ನೀನು ಅನುಭವಿಸು. ಇನ್ನೊಬ್ಬರದ್ದು ಬಂಗಾರವಾಗಲಿ, ಊರ್ವಶಿ ಆಗಲಿ, ರಂಬೆ ಆಗಲಿ ನಿನಗದು ಬೇಡ. ಹಾಗಾಗಿ ಯಾವುದು ಧರ್ಮದಿಂದ ಬರುತ್ತೋ ಅದನ್ನು ಸ್ವೀಕರಿಸುವುದೇ ಧರ್ಮ. ಅಂದರೆ ಯಾವುದು ಒಳ್ಳೆಯ ಮಾರ್ಗದಲ್ಲಿ ಶ್ರಮಪಟ್ಟು ನಿನ್ನ ಪಾಲಿಗೆ ಬರುತ್ತೋ ಅದೇ ಧರ್ಮ. ಇನ್ನೊಬ್ಬರ ಪಾಲಿನದ್ದು ಕಿತ್ತುಕೊಳ್ಳೋದೇ ಅಧರ್ಮ. ಧರ್ಮ ಅಧರ್ಮಗಳಿಗೆ ಇಷ್ಟೇ ಅರ್ಥ ಇರೋದು. ನಿನ್ನ ಪಾಲಿಗೆ ಬಂದ ಹೊಲ ಧರ್ಮ, ಇನ್ನೊಬ್ಬರದ್ದು ನಾನು ಕಿತ್ಕೊಳ್ಬೇಕು ಅನ್ನೋದು ಅಧರ್ಮ. ಮತ್ತೊಬ್ಬರ ಮೇಲೆ ಆಚರಣೆ ಪಡಬಾರ್ದು. ಅಂದ್ರೆ ನಮ್ದು ಏನ್ ಬರ್ತದ, ನಮ್ಮ ರೊಟ್ಟೆಗೆ ನಮ್ಮ ತಟ್ಟೆಗೆ ಏನ್ ಅನ್ನ ಇರ್ತಾವ ಅದು ನಮ್ದು ಅನ್ಕೋಬಾರ್ದು. ಹೌದು. ಆದ್ರೆ ಪಕ್ಕದವ್ರ ತಟ್ಟೆಯಲ್ಲಿ ಇನ್ನೊಂಚೂರು ನಿಮ್ಮ ಅನ್ನಕ್ಕಿಂತ ಜಾಸ್ತಿ ಅನ್ನ ಇರ್ಬೋದು. ನಿಮ್ಮ ಮನೇಲಿ ಬಿಳೆ ಏನೋ ಚಿತ್ರಾನ್ನ ಇದ್ರೆ ಅವ್ರ ಅನ್ನದಲ್ಲಿ ಇನ್ನೇನೋ ಅದ್ಭುತವಾದ ಮೃಷ್ಟಾನ್ನ ಇರ್ಬೋದು. ಆದರೆ ಇವತ್ತು ನಿನ್ನ ಪಾಲಿಗೆ ಇದೇ ಅಂದುಕೊಳ್ಬೇಕು. ಆ ತೃಪ್ತ ಜೀವನ ನನಗೆ ಬರಬೇಕು ಅಂದ್ರೆ ನನಗೆ ಆಧ್ಯಾತ್ಮ ಜ್ಞಾನ ಇರಬೇಕು. ಸರ್, ನಿಮ್ದೆಲ್ಲ ವಿಡಿಯೋ ನೋಡ್ಕೊಂಡು ನಾವೆಲ್ಲ ಬಹಳ ಸುಧಾರಿಸಿ ಸರ್. ನಿಜವಾಗ್ಲೂ ನಿಮ್ಮಂತ ಗುರುಗಳು ಅದು ಸಮಾಜಕ್ಕೆ ಬೇಕಾಗಿರ್ತದೆ ಸರ್, ಸಿದ್ಧಿ ಬುದ್ಧಿ ಹೇಳಾಕ್ರಿ. ಇರ್ಲಪ್ಪ, ಇನ್ನೊಂದು, ನೀನು ಎಷ್ಟೇ ದೊಡ್ಡವನಾಗು, ಎಷ್ಟೇ ದುಡಿ, ಅಜ್ಜಿಯನ್ನ ಒಂದು ಮಾತು ಅಂದರೆ ಆ ಅಜ್ಜಿಗೆ ಅಯ್ಯೋ ಇದೇನಪ್ಪ ನನ್ನ ಮೊಮ್ಮಗೆ ಇಷ್ಟು ದೊಡ್ಡವನಾಗ್ಬಿಟ್ಟ, ನಾನೇನು ಕೇಳೋದೇ ಇಲ್ಲ ಅಂತ ಯಾವತ್ತೂ ಬರಲೇಬಾರ್ದು. ನಿನಗೆ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ. ಆದರೆ ಅಜ್ಜಿನ ಒಂದು ಮಾತು ಕೇಳೋದ್ರಿಂದ ಏನಾಗುತ್ತೆ, ಅಯ್ಯೋ ನನ್ನ ಮೊಮ್ಮಗ ದೊಡ್ಡವನಾದರೂ ಕೂಡ, ಹೆಂಡತಿ ಬಂದರೂ ಕೂಡ ನನ್ನನ್ನೊಂದು ಮಾತು ಕೇಳೋವಷ್ಟು ನನ್ನನ್ನು ಲೆಕ್ಕಕ್ಕೆ ಇಟ್ಕೊಂಡವನಪ್ಪ, ಈ ಬಿದ್ದೋಗ ಜೀವ ಇದನ್ನೇನು ಕೇಳೋದು ಅಂತ ನನ್ನ ಮೊಮ್ಮಗ ನನ್ನನ್ನು ಅಸಡ್ಡೆ ಮಾಡಲಿಲ್ಲಪ್ಪ ಅನ್ನುವ ಯೋಚನೆ ನಿನ್ನ ಅಜ್ಜಿಗೆ ನಿನ್ನ ಬಗ್ಗೆ ಬಂದರೆ ಅದು ಅತಿ ದೊಡ್ಡ ಆಶೀರ್ವಾದ. ಅದು ಹೌದಾ? ಇಲ್ಲ, ನಾನು ಶಾಪ್ ಓಪನ್ ಮಾಡೋಕ್ಕಿಂತ ಮೊದ್ಲು ನಮ್ಮ ಬೇರೆ ಕಡೆ ಕೆಲಸ ಓದ್ತಿದ್ನಲ್ರಿ, ಅಲ್ಲಿ ಅದು ಕೆಲಸದಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡ್ತಾರೆ. ಅದು ಏನು ಇದೆ ನಮ್ಮ ಇಬ್ಬರದು ಸರ್ ಜಗಳ, ನಮ್ಮ ಇಬ್ಬರದು ಜಗಳಾಗಿ ನಮ್ಮ ಮನ್ಯಾಗ ಗೊತ್ತಾಗಿದ್ದು. ಹಂಗಾಗಿ ನಮ್ದು ಮರ್ಯಾದೆ ಹೋಯ್ತು ಅಂತ ಹೇಳಿ ನಾ ಅಲ್ಲಿ ಕೆಲಸ ಬಿಟ್ಟು ಬಂದಿನಿ ಸರ್. ಓಕೆ. ಬಿಟ್ಟು ಬಂದ್ಮೇಲೆ ಅವ್ರು ಕರೆದ್ರಿ ನನಗೆ ಒಂದ್ 7-8 ಸರಿ. ಯಾರು?
ಅಲ್ಲಿ ಕೆಲ್ಸದವ್ರಿ ಓನರ್ ರೀ. ಓಕೆ ಓಕೆ ಓಕೆ. ಓನರ್ ಕರ್ದ್ರಿ ಮತ್ತ್ ಬೇರೆಯವ್ರ ಕೈಲಿಂದ ಹೇಳ್ತಿದ್ರಿ. ಅಂದ್ರೆ 12 ವರ್ಷ ಕೆಲಸ ಮಾಡಿದ್ವಿ ಸರ್ ಒಂದೇ ಕಡೆ. ಒಂದು 22,000 ಕೊಡ್ತಿದ್ ಸರ್ ಸಂಬಳ. ಊಟ ರೂಮ್ ಎಲ್ಲ ಅವ್ರದೇ ರೀ. 20,000 ಕೊಡ್ತಿದ್ರಿ. ಆಗ್ಲಪ್ಪ ಎಲ್ಲ ರೀತಿಯಲ್ಲೂ ಬದುಕನ್ನು ಚೆನ್ನಾಗಿ, ಅಂದರೆ ನನಗೆ ಬಹಳ ಖುಷಿಯಾಗಿದ್ದೇನೆಂದರೆ ಹೀಗೆ ಪ್ರೇಮದಲ್ಲಿ ಸೋತಾಗ ಸಾವಿನ ಮನೆಯನ್ನು ಸೇರೋರೇ ತುಂಬ ಜನ. ಆದರೆ ನಿಮ್ಮ ಅಜ್ಜಿ ನೋಡಿಕೊಂಡು ಅಥವಾ ನಿನ್ನ ಜ್ಞಾನ ಅಥವಾ ಈ ಕಾರ್ಯಕ್ರಮ ಏನೋ ಒಂದು ಬದುಕಿದ್ದೀಯಾ ಇವತ್ತು. ಮತ್ತೆ ನಿನ್ನ ಅಜ್ಜಿಗೆ ನೀನೊಬ್ಬ ಮಗನಾಗಿ ಮಡ್ಲಲ್ಲಿದ್ದೀಯಾ. ಆ ಅಜ್ಜಿಗೆ ಬಹುಶಃ ಒಂದು ವೇಳೆ ನೀನೇನೋ ಮಾಡ್ಕೊಂಡು ಹಾಸಿಗೆ ಹಿಡಿದು ಬಿಟ್ಟಿದ್ರೆ ಅಜ್ಜಿ ಜೀವನ ಪೂರ್ತಿ ನೀನು ಸೇವೆ ಮಾಡೋದಿದೆಯಲ್ಲ, ನರಕ. ಹೌದು ಹೌದು, ಅದು ನಿಜ ಸರ್. ಇನ್ನೇನು ಒಂದ್ ಹೆಜ್ಜೆ ಮುಂದಿದ್ರೆ ಅದೇ ಸಿಚುವೇಶನ್ ಇತ್ರಿ. ಒಳ್ಳೆ ನಾ ಬ್ಯಾಕ್ ತರ್ದೇನ್ರಿ ನಿಮ್ ವಿಡಿಯೋಗಳು ಕೇಳ್ತಿದ್ನಲ್ರಿ. ಹಂಗಾಗಿ ನಾ ವಾಪಸ್ ಹಿಂದ್ ಬಂದ್ ಇವತ್ತು ಅಂಗಡಿ ಓಪನ್ ಮಾಡೇನ್ರಿ. ಈಗ ಮತ್ತೆ ಜನವರಿಯಾಗ ಇನ್ನೊಂದು ಅಂಗಡಿ ಓಪನ್ ಮಾಡೋದು ಸರ್. ಒಳ್ಳೇದಾಗ್ಲಿ. ಎಲ್ಲರೂ ತಪ್ಪು ಹೆಜ್ಜೆ ಇಡ್ತಾರೆ, ಆದ್ರೆ ಎಷ್ಟು ಬೇಗ ಆ ಹೆಜ್ಜೆಯನ್ನು ವಾಪಸ್ ತಗೊಂಡು ಮತ್ತೆ ಆ ಹೆಜ್ಜೆಯನ್ನು ಸರಿಯಾದ ಅವ್ರಿಗೆ ಅಂದ್ರೆ ನಾ ಅವ್ರದ್ದು ಅವ್ರ ಯಜಮಾನ್ರದ್ದು 25 ಎಕರೆ ಹೊಲ ಸರ್. ಯಾರ್ದು? ಅದು ಮಾಡ್ಕೊಂಡು ಹೋದ್ರಲ್ರಿ ಹುಡುಗಿ. ಅಂದ್ರೆ ಈಗ ಮದುವೆ ಆಗಿರೋ ಹುಡುಗಂದು? ಹುಡುಗಂದು 25 ಎಕರೆ ಹೊಲ ರೀ. ಅವ್ರ ಅಣ್ತಂಬ್ರು 3 ಜನ ಮತ್ತು ಅವ್ರದ್ದು ಕಾಲೇಜ್ ಲೆಕ್ಚರ್ ಅದಾರ. ಹಂಗಾಗಿ ನೀವು ಶ್ರೀಮಂತಿಕೆ ನೋಡಿ ಹೋಗು. ನಾ ಒಂದೇ ಒಂದು ರೂಪಾಯಿ ಅವ್ರ ಜೊತೆ ಹೆಚ್ಚಿಗೆ ದುಡಿತೀನಿ ಅಂತ ಸವಾಲ್ ಮಾಡ್ಕೊಂಡು ಹೊರಗೆ ಬಂದಿರ್ತಾರ ಅವತ್ತ. ಇವತ್ ನಂದು ಏನಿಲ್ಲ ಅಂದ್ರ ಎಲ್ಲ ನನ್ನ ಅಂಗಡಿದ ಎಲ್ಲ ಬಾಡಿಗೆ, ನನ್ನ ರೂಮಿನ ಬಾಡಿಗೆ ಎಲ್ಲಾ ತೆಗೆದು ಒಂದು 25,000-30,000 ಉಳಿತು ಸರ್ ತಿಂಗಳ. ಗ್ರೇಟ್ ಅಪ್ಪ. ಇರ್ಲಿ, ಈಗ ಅವ್ರು ಜಾಸ್ತಿ ದುಡಿಲಿ, ಅವ್ರ ಗಂಡಂದು ನಿಂದು ಸಂಬಂಧ ಇಲ್ಲ. ಆತ ಮುಗ್ಧ, ಆತ ನಿಮ್ಮ ವಿಚಾರ ಗೊತ್ತೋ ಗೊತ್ತಿಲ್ವೋ ನನಗೆ ಅದು ಬೇಡ. ಆದರೆ ನಾನು ಈ ಪ್ರೇಮದ ವಿಫಲತೆ ಅಥವಾ ಈ ಪ್ರೇಮ ವೈಫಲ್ಯ, ಬ್ರೇಕಪ್ ಅನ್ನೋ ಈ ವಿಚಾರವನ್ನು ಚಾಲೆಂಜಿಂಗ್ ಆಗಿ ತಗೊಂಡೇ ಹೊರತು ಸೋತಿದ್ದೆ, ಆದರೆ ಸಾಯಲಿಲ್ಲ. ಮತ್ತೆ ಬದುಕಿದ್ದೀನಿ, ಮತ್ತೆ ನನ್ನ ಅಜ್ಜಿಗೆ ಮೊಮ್ಮಗನಾಗಿ ನಾನು ಜೀವಂತ ಇದ್ದೀನಿ, ಮತ್ತೀಗ ನಾನು ಜಾಸ್ತಿ ದುಡಿತಾ ಇದ್ದೀನಿ. ಇದಕ್ಕಿಂತ ಅದ್ಭುತ ಮಟ್ಟಕ್ಕೆ ಹೋಗಬಲ್ಲೆ. ಆದರೆ ಯಾರ್ಯಾರು ಅವತ್ತು ನಂಬಿಸಿ ದ್ರೋಹ ಮಾಡಿದ್ರು ಅಥವಾ ಮಾತು ಕೊಟ್ಟು ನಾಲಿಗೆನ ಎಕಡ ಮಾಡಿಕೊಂಡ್ರು, ಅವರೆಲ್ಲರೂ ಕೂಡ ನಿಮ್ಮ ಕಣ್ಮುಂದೆನೇ ಇರಬೇಕು, ಅವ್ರ ಮುಂದೆ ನೀವು ಬೆಳಿಬೇಕು. ಆದ್ರೆ ಇದು ದ್ವೇಷವಾಗಿ ಪರಿವರ್ತನೆ ಆಗದ ಹಾಗೆ ನೀವು ನೋಡ್ಕೊಳ್ಬೇಕು. ದ್ವೇಷ ಇಲ್ಲ ಸರ್, ದ್ವೇಷ ಈಗಂತ್ರ ಏನಿಲ್ಲ. ಅವ್ರ ಪಾಡಿಗೆ ಅವ್ರ ಎಲ್ಲಿ ಅದಾರ ಆ ಜಾಗದಾಗ ಅವ್ರು ಚೆನ್ನಾಗಿರ್ಲಿ. ಭಗವಂತ ನನಗಂತೂ ಚೆನ್ನಾಗಿಟ್ಟನ್ರಿ, ಭಗವಂತಗೆ ನಾ ಏನು ಅನ್ನಲ್ರಿ. ಎಲ್ಲಾರ ಸಿಕ್ಕದಾಗ ಕೇಳು, ಫ್ರಿಡ್ಜ್ ಏನ್ ನಿಮ್ಮ ಅವ್ವನ ಮನೇಲಿ ಇಕ್ಕಿದ್ಯೋ ನಿನ್ ಮನೆಗೆ ತಗೊಂಡೋಗಿದ್ಯೋ ಅಂತ. ಇಲ್ಲ ಸರ್, ಫ್ರಿಡ್ಜ್ ಮುಗೀತ್ರಿ. ಅದು ಫ್ರಿಡ್ಜ್ ಮುಗೀತ, ಬಂಗಾರದ ಮುಗೀತ್. ಅದು ಅವ್ರ ಪಾಲಿಗೆ ಹೋಗ್ಯದ, ಅದು ಅವ್ರದ್ದು ಅಂತ ಹೇಳಿ ಬಿಟ್ಬಿಟ್ಟಿನಿ. ಹೌದಲ್ಲ ಸರ್, ಒಂದ್ಸರಿ ಕೊಟ್ಟ ಮೇಲೆ ಒಳ್ಳೆ ನಾವು ಕೇಳೋದು ಅದು ನಮ್ ಧರ್ಮನೂ ಅಲ್ಲ ಸರ್. ಸುಮ್ಮನೆ ನಿಮ್ಮ ನಕ್ಸ ಕೇಳದೆ, ಫ್ರಿಡ್ಜ್ ನಿಮ್ಮ ಅವ್ವನ ಮನೇಲಿ ಇಟ್ಟಿದ್ಯೋ ಅಥವಾ ಗಂಡನ ಮನೆಗೆ ತಗೊಂಡೋಗಿದ್ಯೋ ಅಂತ. ಎಲ್ಲ ಗಂಡನ ಮನೆಗೆ ಒಯ್ತಾರ ಸರ್, ಗಂಡನ ಮನೆಗೆ ಒಯ್ಲತ್ತ ಕೊಟ್ಟಿದ್ದೆ. ಈ ತಣ್ಣ ಬ್ಯಾಸಿಗೆ ಆದ್ರೆ ತಣ್ಣೀರ್ ಕುಡಿತಿರ್ತಾರ್ರಿ ಫ್ರಿಡ್ಜ್. ಬ್ಯಾಸ್ಗೆ ತಣ್ಣೀರ್ ಕುಡಿತಾರೆ ಅಂತೀರಾ? ಸರ್, ನಿಮಗ್ ಬಿಸಿನೀರು ಕುಡಿಸೋದ್ರಲ್ಲ. ಬಿಸಿನೀರ್ ಕುಡಿಸಿದ್ರ ಆದ್ರ ಭಗವಂತ ನನಗೆ ತಣ್ಣಗೆ ಇಟ್ಟಾನಲ್ಲ ಸರ್, ಅಷ್ಟೇ ಸಾಕಲ್ಲ. ಇನ್ನ ಏನ್ ಬೇಕಾದ್ರೆ ಇಲ್ಲ ನಿಮ್ಮ ತಣ್ಣ ನೋಡಿ ನಿಮ್ಮ ಮಾತಲ್ಲೇ ಅರ್ಥವಾಗುತ್ತೆ ನೀವು ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡಿದ್ದೀರಾ. ಫ್ರಿಡ್ಜ್ ಅಲ್ಲಿ ತಣ್ಣೀರ್ ಇಕ್ಕೊಂಡು ಕುಡ್ದು ಹೊಟ್ಟೆ ತಣ್ಣಗ್ ಮಾಡ್ಕೊಳವ. ಅವ್ರ ಹೊಟ್ಟೆ ತಣ್ಣಗೆ ಇಟ್ಟನ್ರಿ, ನನಗ್ ಭಗವಂತ ನನಗ್ ತಣ್ಣಗೆ ಇಟ್ಟನ್ರಿ. ಹಂಗೆ ಒಳ್ಳೆ ಹೆಣ್ಮಗಳು ಸಿಗ್ಲಿ, ಒಳ್ಳೆ ಗೌರವಾನ್ವಿತವಾಗಿ ನಿನ್ನ ಅಜ್ಜಿಯನ್ನು ನಿಮ್ಮನ್ನು ಪ್ರೀತಿಯಿಂದ ಸಲಹುವ ಹೆಣ್ಮಗಳಿಗೆ ಸಿಗ್ಲಿ, ಭಗವಂತ ನಿಮ್ಮನ್ನು ಚೆನ್ನಾಗಿಡ್ಲಿ. ಇದು ನನ್ನ ಹಾರೈಕೆ. ನಿಮಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಓಕೆ ಸರ್, ಇದು ಬಿಜಾಪುರ ಕಡೆ ಬಂದ್ರೆ ಫೋನ್ ಮಾಡ್ತಾರೆ, ಒಂದ್ಸರಿ ಬಂದು ಹೋಗ್ತೀರಿ ಸರ್. ದಯವಿಟ್ಟು ಈ ನಂಬರ್ಗೆ ನೀವೀಗ ಆಶ್ರಮಕ್ಕೆ ಕರೆ ಮಾಡಿದೀರಲ್ವಾ, ಇದಕ್ಕೊಂದು ವಾಟ್ಸಪ್ ಮಾಡಿ, ನಾನು ಬಿಜಾಪುರ ಕರೆ ಮಾಡಿದ್ದೆ ಅಂತ ನಿಮ್ ನಂಬರ್ ಸೇವ್ ಮಾಡ್ಕೊಳ್ತೀವಿ. ಬರೋಕ್ ಇಲ್ಲ, ಮನೆ ಹಾಕಿದ್ದೆ ಸರ್. ಇದಕ್ಕೆ ಆಯ್ತು ಸರ್, ನಾನು ಕಾಲ್ ಪಿಕ್ ಮಾಡ್ರಿ ಸರಿ. ಅಂದ್ರೆ ಎಷ್ಟೊಂದು ಮೆಸೇಜ್ ಅಲ್ಲಿ ನೋಡ್ಕೊಂಡಿಕ್ ಆಗಿರ್ಲಿಲ್ಲ, ಬಟ್ ಇದಕ್ಕೊಂದು ನಾನು ಕರೆ ಮಾಡಿದ್ದೆ ಅಂತ ಒಂದು ಟೈಪ್ ಮಾಡಿ ನಮಗ್ ಗೊತ್ತಾಗುತ್ತೆ. ಓಕೆ ಸ್ಟಾರ್ಟ್ 1.5 ವರ್ಷದಿಂದ ನೋಡತ್ತೀನಿ ಸರ್ ಕಾರ್ಯಕ್ರಮ. ಇನ್ನು ಎಲ್ಲ ಚೆನ್ನಾಗಿ ಮೂಡ್ ಬರತ್ತವ್ರಿ, ಇನ್ನೂ ಚೆನ್ನಾಗಿ ಹೋಗ್ಲಿ ಅಂತ ನಮ್ದು ಆಸೆ ಸರ್. ನಿಮ್ಮ ಹಾರೈಕೆ ನಿಮ್ಗೆ ಒಳ್ಳೇದಾಗ್ಲಿ, ಶುಭ ಆಗ್ಲಿ. ಓಕೆ ಸರ್, ಥ್ಯಾಂಕ್ಸ್ ಸರ್. ನನಗೆ ಬಹಳ
ಆಶ್ಚರ್ಯ ಅನಿಸುತ್ತೆ ಕೆಲವೊಮ್ಮೆ ನೋಡಿ. ವೈಯಕ್ತಿಕವಾಗಿ ನಾನು ತುಂಬ ಯಾವುದೋ ಪ್ರೀತಿಯಲ್ಲಿ ಬಿದ್ದು ತುಂಬ ನೋವನ್ನುಂಡ ಅನುಭವ ನನಗಂತೂ ಇಲ್ಲ. ಆದರೆ ನಾನು ಅದನ್ನು ಫೀಲ್ ಮಾಡಬಲ್ಲೆ, ಅಥವಾ ನಾನೊಬ್ಬ ಮನುಷ್ಯ, ನನಗೆ ಆ ಭಾವನೆ ಇದೆ, ಅಥವಾ ಭಗವಂತ ನನಗೊಂದು ಜ್ಞಾನ ಕೊಟ್ಟಿದ್ದಾನೆ. ನಾನು ಅನುಭವಿಸದೆಯೂ ಆ ನೋವಿನ ತೀವ್ರತೆಯನ್ನು ನಾನು ಅರಿಯಬಲ್ಲೆ. ಭಗವಂತನ ಅನುಗ್ರಹದಿಂದ ನಾನು ಅದನ್ನು ತಿಳ್ಕೊಳ್ಳಬಲ್ಲೆ. ತಾನು ಪ್ರೀತಿಸಿದ ಒಂದು ಹುಡುಗಿ ಇದ್ದಕ್ಕಿದ್ದ ಹಾಗೆ ನನಗೆ ಮದುವೆಗೆ ಒಪ್ಪದೆ ಇನ್ನೊಬ್ಬ ಹುಡುಗನನ್ನು ಆಯ್ಕೆ ಮಾಡ್ತಾಳೆ. ಅದು ಕೂಡ ನನಗಿಂತ ಚೆನ್ನಾಗಿದ್ದಾನೆ, ಅಥವಾ ಶ್ರೀಮಂತಿಕೆಯಲ್ಲೋ ಹಣದಲ್ಲೋ ಅಥವಾ ಇನ್ಯಾವುದೋ ವಿಚಾರದಲ್ಲಿ ನನಗಿಂತ ಉತ್ತಮನಿದ್ದಾನೆ ಅಂತ ಆಯ್ಕೆ ಮಾಡಿಕೊಂಡಾಗ ಈತ ಆ ಹುಡುಗಿ ಮದುವೆಗೆ ಹೋಗಿ ಅರ್ಧ ತೊಲಿ ಬಂಗಾರ, ಒಂದು ಫ್ರಿಡ್ಜು, ಅಲ್ಲ ಫ್ರಿಡ್ಜ್ ಏನು ಕೊಟ್ಟಪ್ಪ ಅಂತ, ತಣ್ಣಗಿರು ನೀನು ಅಂತಲ್ಲ ಪಾಪ. ಈಗ ನೋಡಿ ಅವರು ಖುಷಿಯಲ್ಲಿದ್ದಾರೆ. ಬಹುಶಃ ಒಂದಷ್ಟು ತಿಂಗಳು ಅಥವಾ ಒಂದಷ್ಟು ವರ್ಷದ ಹಿಂದೆ ಅಥವಾ ತಿಂಗಳ ಹಿಂದೆ ಅಥವಾ ಗೊತ್ತಿಲ್ಲ, ಇವರು ತುಂಬ ದುಃಖದಲ್ಲಿ ಇರ್ತಾರೆ. ಆ ಮದುವೆಯ ದಿನ ಎಷ್ಟು ಕಣ್ಣೀರು ಹಾಕಿದ್ದಾರೆ ಅವರು. ಬಹುಶಃ ತುಂಬ ವರ್ಷಗಳ ಕಾಲ ಪ್ರೀತಿ ಮಾಡಿ ಪರಸ್ಪರ ಜೀವನ ಪೂರ್ತಿ ಜೊತೆಗಿರುವ ಭಾಷೆ ಕೊಟ್ಟು ಮಾತು ಕೊಟ್ಟು ಇನ್ನೇನು ಮದುವೆಗೆಲ್ಲ ಒಪ್ಪಿಸ್ಬೇಕು ಅನ್ನೋ ಸಮಯದಲ್ಲಿ ಯಾರೋ ಶ್ರೀಮಂತ ಹುಡುಗ ಸಿಕ್ಕ ಅಥವಾ ಸೆಟ್ಲಾಗಿರೋ ಹುಡುಗ ಸಿಕ್ಕ ಅನ್ನೋ ಕಾರಣಕ್ಕೆ 6-7 ವರ್ಷದ ಪ್ರೀತಿ ಮತ್ತು ಆ ಹುಡುಗ ಇಬ್ಬರನ್ನೂ ದೂರ ಇಡುವ ಹೆಣ್ಣುಮಕ್ಕಳ ಮನಸ್ಥಿತಿ ನನಗೆ ಕೆಲವೊಮ್ಮೆ ಅರ್ಥವೇ ಆಗೋದಿಲ್ಲ. ಹಾಗೊಂದು ವೇಳೆ ನೀವು ಅತ್ಯುತ್ತಮ ಗಂಡನನ್ನು ಅಥವಾ ಸಿರಿವಂತ ಗಂಡನನ್ನು ಬಯಸೋದು ತಪ್ಪೇ ಅಲ್ಲ, ಅದು ನಿಮ್ಮ ಹಕ್ಕು. ಆದರೆ ಹೃದಯದಲ್ಲಿ ಶ್ರೀಮಂತನಾದ ಒಬ್ಬ ಬಡ ಹುಡುಗನನ್ನು ನೀವು ಆ ಮಟ್ಟಿಗೆ ಶೋಷಣೆ ಮಾಡುವುದಿದೆಯಲ್ಲ, ಅಥವಾ ನೀವು ದಾಂಪತ್ಯಕ್ಕೆ ಇನ್ನೊಬ್ಬ ಹುಡುಗನ ಜೊತೆ ಕಾಲಿಡುವ ಮುನ್ನ ಒಬ್ಬ ಬಡ ಹುಡುಗನ ಬದುಕನ್ನು, ಅವನ ಹೃದಯವನ್ನು ತುಳಿಯೋದು, ನೋಯಿಸೋದು ಧರ್ಮ ಆಗಲಿಕ್ಕಿಲ್ಲ. ಹಾಗಾಗಿ ನಿಮ್ಮ ಪ್ರೀತಿಯ ಶುರುವಿನ ಆರಂಭದಲ್ಲಿ ಆದಷ್ಟು ಮನೆಯವರಿಗೆ ತಿಳಿಸಿ, ಒಪ್ಪಿದ್ರೆ ಆಯಿತು, ಒಪ್ಪಲಿಲ್ವಾ ತೊಂದರೆ ಇಲ್ಲ, ಮುಂದೆ ಹೋಗೋಣ. ಆದರೆ ಈ ರೀತಿ ಮಧ್ಯದಲ್ಲಿ ಕೈ ಕೊಡೋದು ಒಳ್ಳೆಯದಲ್ಲ. ಯೋಚನೆ ಮಾಡಿ. ಇದು ಪ್ರೀತಿ ಮಾಡೋರಿಗೆ ನಾನು ಹೇಳೋದು. ಗೊತ್ತಿಲ್ಲ, ನಮ್ಮ ಬದುಕಲ್ಲಿ ಆ ಪ್ರೀತಿಯ ಆ ಮಟ್ಟಿನ ತೀವ್ರತೆಯನ್ನು ನಾನು ಯಾವತ್ತೂ ಅನುಭವಿಸಿಲ್ಲ, ಅಥವಾ ನನಗೆ ಆ ರೀತಿಯ ಕಣ್ಣೀರು ಹಾಕುವ ಸ್ಥಿತಿ ನಾನು ಬದುಕಲ್ಲಿ ಯಾವತ್ತೂ ಬಂದಿಲ್ಲ. ಬಟ್ ನಾನು ಫೀಲ್ ಮಾಡಬಲ್ಲೆ ಆ ಪ್ರೀತಿ ಹೇಗಿರುತ್ತೆ ಅಂತ. ಪ್ರತಿ ಪ್ರೇಮಿಯ ಅಂತಿಮ ಗುರಿ, ಬಹುಶಃ ಒಬ್ಬ ಪ್ರಾಮಾಣಿಕ ಪ್ರೇಮಿ ತಂದೆ ತಾಯಿಗೆ ಯಾವತ್ತೂ ದ್ರೋಹ ಮಾಡಲ್ಲ. ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿ ಆದರೂ ಸರಿ ಆ ಹೆಣ್ಣೆತ್ತ ತಂದೆ ತಾಯಿಗಳಿಗೆ ದ್ರೋಹ ಮಾಡಲ್ಲ. ಏನಿದ್ರೂ ಕನ್ವಿನ್ಸ್ ಮಾಡೋ ಪ್ರಾಮಾಣಿಕ ಪ್ರಯತ್ನ ಮಾಡೇ ಮಾಡ್ತಾನೆ. ಅದಾಗದೆ ಹೋದರೆ ಆ ಹುಡುಗಿಯನ್ನೇ ತ್ಯಜಿಸ್ತಾನೆ ಅಥವಾ ಪ್ರೇಮವನ್ನೇ ತ್ಯಜಿಸ್ತಾನೆ ಹೊರತು ಹೊತ್ಕೊಂಡೋಗಿ ಮದುವೆ ಆಗ್ತೀನಿ ಎನ್ನುವ ದುರ್ಬುದ್ಧಿಯನ್ನು ತೋರೋದು ಬೇಡ ಅಂತ. ಆಗಲಿ. ನನಗದೇ ಆಶ್ಚರ್ಯ ಅನ್ನಿಸ್ತು. ಆ ಹುಡುಗ ತಾನು ಪ್ರೀತಿಸಿದ ಹುಡುಗಿಯ ಮದುವೆಯಲ್ಲಿ ಇದ್ದು ಆ ತಾಳಿ ಕಟ್ಟೋ ಸಮಯದಲ್ಲಿ ಏನಾಗಿರ್ಬೋದು ಆತನ ಹೃದಯಕ್ಕೆ ಅಂತ. ಹೃದಯ ಕಮಲ ಬಾಡಿ ಹೋಗಿರುತ್ತೆ, ಇನ್ನೆಂದೂ ಮತ್ತೆ ಚಿಗುರದ ಹಾಗೆ. ಅದೃಷ್ಟವಶಾತ್ ಇವನ ಹೃದಯ ಮತ್ತೆ ಚಿಗುರಿದೆ. ಒಳ್ಳೆಯದಾಗಲಿ ಹುಡುಗನಿಗೆ, ಶುಭವಾಗಲಿ.